हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं तपो विद्या विरक्त्यादि सद्गुणरोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् अजिनदण्डकमण्डलुमेकदा रुचिरपावनवामनमूर्तये मितजगत्त्रितयाय जितारये निगमवाक्पटवे वटवे नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಉಪನಯನ ಸಂಸ್ಕಾರದಲ್ಲಿ ಮಾತೃಭೋಜನ ಅನ್ನೋ ಸಂಸ್ಕಾರ ಆದಮೇಲೆ ಮುಂದೆ ಮಾಡಬೇಕಾಗಿರುವ ಸಂಸ್ಕಾರ ಅಂದರೆ ವಪನ ಸಂಸ್ಕಾರ. ಈ ವಪನ ಸಂಸ್ಕಾರ ಎನ್ನುವಂಥದ್ದು ಕೂಡ ಅದಕ್ಕೆ ಕ್ಷೌರಿಕನೇ ಮಾಡುವಂಥ ಕರ್ತವ್ಯ. ಕ್ಷೌರಿಕ ಕ್ಷೌರವನ್ನು ಮಾಡಿಸಿ ಅವನ ಕೈಯಿಂದ ಒಂದು ಗೋಪಾದದಷ್ಟು ಜುಟ್ಟನ್ನು ಬಿಡಿಸೋದು ಅಂತ. ವಪನ ಅನ್ನುವಂಥ ಶಬ್ದವೇನೇ ವಪ ನೀರೋಮಕರಣೆ ಅಂತ ಧಾತುವಿನಿಂದ ನಿಷ್ಪನ್ನವಾದದ್ದು. ವಪ ನೀರೋಮಕರಣೆ. ನೀರೋಮಕರಣೆ ಅಂತಂದರೆ ರೋಮ ಇಲ್ಲದಂತೆ ಮಾಡುವಿಕೆ ಅಂತ ಅರ್ಥ. ಹಾಗಾಗಿ ಯದ್ಯಪಿ ನಿಜವಾಗ್ಲೂ ಹೇಳಬೇಕು ಅಂದರೆ ಭೋಜನಾನಂತರದಲ್ಲಿ ವಪನ ಅನ್ನುವಂಥದ್ದು ನಿಷಿದ್ಧ. ಊಟ ಆದಮೇಲೆ ವಪನ ಅನ್ನೋದು ಮಾಡಬಾರದು. ಆದರೆ ಇವತ್ತೊಂದು ದಿವಸ ಮಾತ್ರ, ಅಂದರೆ ಉಪನಯನದ ದಿವಸ ಮಾತ್ರ ಮಾತೃಭೋಜನ ಆದಮೇಲೇ ವಿಧಿ ಇದು. ವಿಧಿ ಇದ್ದಾಗ ಮೀರಬಹುದು. ಹಾಗಾಗಿ ಬೇರೆ ದಿನಗಳಲ್ಲಿ, ತದನಂತರದ ದಿನಗಳಲ್ಲಿ ಭೋಜನ ಆದಮೇಲೆ ವಪನಾದಿಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಇಲ್ಲ. ಹಾಗಾಗಿ ತಿಂದು ವಪನಾದಿಗಳನ್ನು ಮಾಡೋದು, ಉಗುರು ತೆಗೆಯೋದು ಇಂಥದ್ದೆಲ್ಲವೂ ಕೂಡ ಮಾಡಬಾರ್ದು. ಅದೇನಿದ್ರೂ ಕೂಡ ಬೆಳಗಿನ ಹೊತ್ತಿನಲ್ಲೇ ಮುಗಿಸ್ಬಿಡಬೇಕು. ಹಾಗೆ ವಪನಾದಿ ಕರ್ತವ್ಯಗಳೆಲ್ಲವೂ ಕೂಡ ಮಾಡಬೇಕು ಅಂತ ಇರುವುದು. ಆದರೆ ಉಪನಯನದಲ್ಲಿ ಮಾತ್ರ ಊಟವಾದ ಮೇಲೇ ವಪನ ಎನ್ನುವಂಥದ್ದು. ಆದರೆ ಇನ್ನೊಂದು ಹೇಳಬೇಕು ಅಂದರೆ ಚೌಲ ಅಂತೊಂದು ಮಾಡುತ್ತಾರೆ. ಚೌಲದಲ್ಲಿ ಆಗಬೇಕಾದ್ರೆ ಹೀಗಲ್ಲ. ಚೌಲದಲ್ಲಿ ಅವನಿಗೇನು ಮಂತ್ರೋಪದೇಶ ಇರೋದಿಲ್ಲ ಅಲ್ಲಿ. ಆದ್ದರಿಂದ ಊಟಕ್ಕಿಂತ ಮೊದಲೇ ಅಲ್ಲಿ ಕ್ಷೌರವನ್ನು ಮಾಡಿಸುವಂಥದ್ದು ಚೌಲದಲ್ಲಿ. ಹೀಗೆ ಕ್ರಮ. ಉಪನಯನದಲ್ಲಿ ಮಾತ್ರ ಊಟ ಆದ ನಂತರ, ಮಾತೃಭೋಜನ ಆದ ಮೇಲೆ ಇದನ್ನೆಲ್ಲ ಮಾಡೋದು. ಯಾಕೆ ವಪನವನ್ನು ಮಾಡಿಸಿ ಜುಟ್ಟು ಬಿಡೋದು ಯಾಕೆ ಅಂತ ಕೇಳಿದರೆ, ಅದು ಹಿಂದಿನ ಕಾಲದಿಂದಲೂ ಕೂಡ ವೇದಾಂತದ ಪರಂಪರೆಯಲ್ಲಿ ಒಂದು ನಿಯಮ. ವೇದಾಂತದ ಪರಂಪರೆಯಲ್ಲಿ ನಿಯಮ ಏನು ಅಂತಂದರೆ, ಯಾರು ವೇದಾಧ್ಯಯನವನ್ನು ಮಾಡ್ತಾನೋ, ವೇದಾಧ್ಯಯನವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿಗೆ ಇದು ಒಂದು ಶಾಸ್ತ್ರ ಅಂತ ಹೇಳ್ತಾರೆ, ವಿಧಿ ಇದು ಅಂತ. ಅಂದರೆ ಇದೊಂದು ಸ್ಟೈಲ್. ಒಂದು ಕಾಲದಲ್ಲಿ ಹಿಂದೂ ಅಂತ ಹೇಳ್ಕೊಳ್ಬೇಕು ಅಂದರೆ, ಬ್ರಾಹ್ಮಣ ಅಂತ ಹೇಳ್ಕೊಳ್ಬೇಕು ಅಂದರೆ ಜುಟ್ಟು ಬಿಟ್ಟರೇನೆ ಅವನನ್ನು ಬ್ರಾಹ್ಮಣ ಅಂತ ಕರೀತಾರಂತೆ. ಹಾಗೆ ಅದು ಸಂಕೇತ ಅಂತ ಹೇಳ್ತಾರೆ. ಇನ್ಯಾರೋ ಏನೋ ಜುಟ್ಟು ಬಿಡದೇನೆ ಹೇಗೇಗೋ ಇದ್ದುಕೊಂಡು ಅವತಾರಗಳೆಲ್ಲವೂ ಕೂಡ ತಾಳಿ ಏನೇನೋ ಆಗಿತ್ತು ಅಂದರೆ, ಆಮೇಲೆ ಅವರು ಬಂದವರು ಆಚಾರ್ಯ ನೀವು ಶಾಸ್ತ್ರ ಓದಿದ್ದೀರಾ ಅಂತ ಕೇಳಿಸ್ಕೊಂಡು ಹೌದು ಓದಿದ್ದೀನಿ ಅಂತ ಇವ್ರು ಹೇಳೋದು, ಹೀಗೆಲ್ಲ ಮುಜುಗರ ಆಗಬಾರ್ದು. ನೋಡ್ತಾ ಇದ್ದಂತೆಯೇ ಗೊತ್ತಾಗಿಬಿಡಬೇಕಂತೆ ಇವರು ಶಾಸ್ತ್ರಾಧ್ಯಯನ ಮಾಡುವವರು ಅಂತ ಅರ್ಥ ಆಗಬೇಕು. ಆ ದೃಷ್ಟಿಯಿಂದಾಗಿ ಇದೆಲ್ಲವೂ ಕೂಡ ಅವತ್ತಿನ ದಿವಸ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಅದಕ್ಕೆ ನಿಯಮ ಇದೆ. ಅಂದರೆ ಶಿಖೆ ಇಲ್ಲದೇನೆ
ಏನು ಕರ್ಮಗಳನ್ನು ಮಾಡಿದರೂ ಕೂಡ ಅದು ನಿಷ್ಫಲ ಅಂತ ಹೇಳುತ್ತಾರೆ. ಆ ಶಿಖೆಯಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದಂತೆ. ಭಗವಂತನ ಸನ್ನಿಧಾನ ಇರೋದರಿಂದಾಗಿ ವೇದವೇ ಹೇಳುತ್ತದೆ, ತಸ್ಯಾ ಶಿಖಾಯ ಮಧ್ಯೆ ಪರಮಾ ಆತ್ಮ ವ್ಯವಸ್ಥಿತ. ಪರಮಾತ್ಮ ವ್ಯವಸ್ಥಿತ. ಆ ಶಿಖಾ ಏನಿರ್ತದಲ್ಲ, ಶಿಖೆಯ ಮಧ್ಯದಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಹಾಗಾಗಿ ಶಿಖೆ ಇದ್ದರೆ ಪರಮಾತ್ಮನ ಸನ್ನಿಧಾನದಿಂದಾಗಿ ತಲೆಯಲ್ಲೆಲ್ಲ ಒಳ್ಳೆಯ ಬುದ್ಧಿ ಬಂದು ಒಳ್ಳೆಯ ಕರ್ಮಗಳನ್ನು ಮಾಡುತ್ತೇವೆ. ಅವನಿಲ್ಲ ಅಂದರೆ ಏನರ್ಥ? ಶಿಖೆ ಇಲ್ಲ ಅಂತ ಅರ್ಥ. ಶಿಖೆ ಇಲ್ಲ ಅಂದರೆ ಅವನಿಲ್ಲ, ಪರಮಾತ್ಮ ಇಲ್ಲ. ಆ ಪರಮಾತ್ಮ ಇಲ್ಲ ಅಂದರೆ ನಮಗೆ ಒಳ್ಳೆಯ ಬುದ್ಧಿಗಳು ಬರುವುದಿಲ್ಲ. ಮಾಡಬೇಕಾದ್ರೆ ಅವ್ರವ್ರನ್ನ ಬೈಕೋತಾ ಮಾಡ್ತಿರ್ತೀವಿ. ಹಾಗಾಗಿ ಅದಾಗಬಾರ್ದು ಅಂದರೆ ಪರಮಾತ್ಮನ ಸನ್ನಿಧಾನ ಬರಬೇಕು. ಅದಕ್ಕೋಸ್ಕರವಾಗಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇದಲ್ಲದೆ ಆವತ್ತಿನ ದಿವಸ ಅವನಿಗೆ ಮಾಡಬೇಕಾದ್ರೆ ಕ್ಷೌರಿಕ ಬರ್ತಾನೆ. ಕ್ಷೌರಿಕ ಬಂದಾಗ ಒಟುವನ್ನು ಪೂರ್ವಾಭಿಮುಖವಾಗಿ ಕೂಡಿಸ್ಬೇಕು. ಆವತ್ತು ಪುರೋಹಿತರು ಹೇಳ್ತಾರೆ, ಅವನಿಗೊಂದು ಅಕ್ಕಿ ಮತ್ತು ಬೆಲ್ಲ, ಕಾಯಿ ಎಲ್ಲ ಇಟ್ಟು ಅವನಿಗೊಂದು ದಕ್ಷಿಣೆ ಅಂತ ಕೊಡಲಿಕ್ಕೆ ಇರ್ತದೆ. ಇದು ಏನಂತಾರೆ, ಆ ವಪನ ಮಾಡತಕ್ಕಂಥ ವ್ಯಕ್ತಿ ಏನಿದ್ದಾನೆ ಅವನಿಗೆ ಕೊಡಬೇಕಾಗಿರುವಂತಹ ಕೆಲವು ದಕ್ಷಿಣೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನಿಗೆ ಕೊಡಬೇಕು. ಆಗ ಪೂರ್ವಾಭಿಮುಖವಾಗಿ ಮಗುವನ್ನು ಕೂಡಿಸೋದಂದ್ರೇನು? ಒಂದು ಬಟ್ಟೆ ಹಾಸಬೇಕು. ಮಣೆಗಿಣೆ ಅಂತೇನಿಲ್ಲ, ಅದಕ್ಕೊಂದು ಬಟ್ಟೆ ಹಾಸಬೇಕು. ಬಟ್ಟೆಯನ್ನು ಹಾಸಿ ಬಟ್ಟೆಯ ಮೇಲೆ ಕೂತ್ಕೊಳ್ಬೇಕು ಹುಡುಗ. ಹಾಗಾಗಿ ಬಟ್ಟೆಯ ಮೇಲೆ ಕೂತ್ಕೊಳ್ಳೋದು ಅದು ಒಂದು. ಇಲ್ಲ ಅಂತ ಆದರೆ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಸೋದರ ಮಾವ ಇದ್ದ ಅಂತ ಆದರೆ ಸೋದರ ಮಾವ, ಆ ಸೋದರ ಮಾವನನ್ನು ಕೂಡಿಸಿ ಅವನ ತೊಡೆಯ ಮೇಲೆ ಈ ಒಟುವನ್ನು ಕೂಡಿಸ್ಬೇಕು. ಒಟುವನ್ನು ಕೂಡಿಸಿ ಅವನಿಂದ ವಪನವನ್ನು ಮಾಡಿಸ್ಬೇಕು. ಅಂದರೆ ಸೋದರ ಮಾವನಾದವನು ಸ್ವಲ್ಪ ನೋಡ್ಕೊಳ್ತಾ ಇರಬೇಕು. ಎಲ್ಲೂ ಕೂಡ ಆ ಕತ್ತಿ ನುಣುಪಾಗಿರ್ತದೆ, ಏಟು ಬೀಳದೇ ಇರುವಂತೆ ನೋಡಿಕೊಳ್ಬೇಕು. ಅದನ್ನು ನೋಡಿಕೊಳ್ಳುವಾಗಲೂ ಕೂಡ ಅದಕ್ಕೆ ಹೇಗೆ ಅಂದರೆ ಬಿಸಿ ನೀರನ್ನು ಇಟ್ಕೊಂಡಿರಬೇಕು ಆ ಕ್ಷೌರಿಕ. ಹಾಗಾಗಿ ಕ್ಷೌರಿಕನಿಗೆ ಮೊದಲೇ ಬಿಸಿನೀರನ್ನು ವ್ಯವಸ್ಥೆ ಮಾಡಿಕೊಟ್ಟು, ಜೊತೆಗೆ ಇನ್ನೇನು ಅಂದರೆ ದದಿದ್ರಪ್ಸ ಅಂತಂದರೆ ಮೊಸರಿನ ಮೇಲೆ ಇರುವಂಥ ಕೆನೆ ಅಂತ ಅರ್ಥ. ಮೊಸರಿನ ಮೇಲೆ ಇರಬೇಕು, ಹಾಲಿನ ಮೇಲಿನ ಕೆನೆ ಅಲ್ಲ. ಮೊಸರಿನ ಮೇಲೆ ಇರುವಂಥ ಏನು ಕೆನೆ ಇರ್ತದೆ ಆ ಕೆನೆಯನ್ನು ಹಚ್ಚಿ, ಅಥವಾ ಅದಿಲ್ಲ ಅಂದರೆ ಅದರ ಸ್ಥಾನದಲ್ಲಿ ಬೆಣ್ಣೆಯನ್ನು ಹಚ್ಚಿ ತಲೆಯನ್ನೆಲ್ಲವನ್ನು ಕೂಡ ಹಣ್ಣಿನಂತೆ ಮಾಡಿ ಮೃದುವಾಗಿ ಮಾಡಿ ಆ ಕೂದಲನ್ನೆಲ್ಲವನ್ನು ಕೂಡ, ಆ ಕೂದಲು ಮುಟ್ಟಿದರೆ ರಫ್ ಆಗಿರಬಾರ್ದು, ಹಿತ ಅಂತ ಅನಿಸ್ಬೇಕು, ಎಳೆದ್ರೆ ಹಾಗೇ ಬರ್ತಾ ಇರಬೇಕು. ಆ ರೀತಿಯಲ್ಲಿ ಅದನ್ನು ಸೇರಿಸಬೇಕು ಅಂತ ಹೇಳುತ್ತಾರೆ. ಈ ದದಿದ್ರಪ್ಸ ಮತ್ತು ಬೆಣ್ಣೆಯನ್ನೇ ಬಳಸಬೇಕು, ಆದಷ್ಟು ಅದನ್ನೇ ಮಾಡಬೇಕು. ಇವತ್ತು ಆ ಬೆಣ್ಣೆ ದದಿದ್ರಪ್ಸದ ಸ್ಥಾನವನ್ನು ಸಾಬೂನು, ಪೇಸ್ಟು, ಗೀಸ್ಟು ಅಂತ ತೊಗೊಂಡಿದ್ದಾರೆ. ಅದು ತೊಗೊಳ್ಬಾರ್ದು. ಆದಷ್ಟು ಅದನ್ನು ತೊಗೊಳ್ಳದೇನೆ ಇದನ್ನು ಮಾಡಬೇಕು. ಮುಂಡನದಲ್ಲಿ ಮೊಸರು ಕೆನೆ ಎನ್ನುವಂಥದ್ದು ಉಪಯೋಗ ಮಾಡೋದ್ರಿಂದ ಏನಾದರೂ ದುಷ್ಪರಿಣಾಮ ಆಗೋದಿದ್ರೂ ಕೂಡ ಅದು ಪರಿಹಾರ ಆಗ್ತದೆ ಅಂತ ಹೇಳುತ್ತಾರೆ. ಅದಕ್ಕೋಸ್ಕರವಾಗಿ ಆದರೆ ಮನುಷ್ಯ ಈಗ ಅವನು ಮನುಜ ಪ್ರಾಣಿ ಅನ್ನೋನು ಈ ಹಿಂದಿನ ಕರ್ತವ್ಯಗಳನ್ನೆಲ್ಲ ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಹೇಗೇಗೋ ಬದುಕ್ತಾನೆ. ಇನ್ನು ಆ ತಲೆಯನ್ನು ಮೃದುಗೊಳಿಸಿದ ನಂತರ ಕ್ಷೌರಿಕ ಅದನ್ನು ಕ್ಷೌರ ಮಾಡಬೇಕಾದರೂ ಕೂಡ ಅದಕ್ಕೊಂದು ಕ್ರಮ ಇದೆ. ದಕ್ಷಿಣದಿಂದ ಉತ್ತರಕ್ಕೆ ಬರಬೇಕು. ದಕ್ಷಿಣದಿಂದ ಉತ್ತರಕ್ಕೆ ಬಂದು ಹೀಗೆ ತೆಗಿತಾ ಶಿರೋಮಧ್ಯದಲ್ಲಿ ಗೋಪಾದದಷ್ಟು ಆ ಶಿಖೆಯನ್ನು ಉಳಿಸಿ ಅವನು ಮಾಡಬೇಕು. ಹೀಗೆ ಕ್ಷೌರಿಕನಿಗೆ ತಾನು ಕುಳಿತಿರುವಂಥ ಆಸನದ ಮೇಲೆ ಒಂದು ಏನು ತಾನೇ ಕೂತಿರ್ತಾನೆ ಮೊದಲು ಕ್ಷೌರ ಮಾಡಿಕೊಳ್ಬೇಕಾದ್ರೆ ಆ ಆಸನದ ಮೇಲೆ ಒಂದು ವಸ್ತ್ರ ಮತ್ತು ಅಕ್ಕಿ, ಕಾಯಿ, ತಾಂಬೂಲ, ದಕ್ಷಿಣೆ ಇವುಗಳನ್ನೆಲ್ಲ ಕೊಟ್ಟು ಅದಕ್ಕೆ ಅವನು ನಾಪಿತ ಮರ್ಯಾದೆ ಅಂತ ಕರೀತಾರೆ. ಅದನ್ನು ನಾಪಿತ ಅಂತ ಹೆಸರು ಅವನಿಗೆ. ಹಾಗಾಗಿ ನಾಪಿತ ಮರ್ಯಾದೆಯನ್ನು ಅವನಿಗೆ ಸಲ್ಲಿಸಬೇಕು ಅಂತ ಹೇಳುತ್ತಾರೆ. ಇನ್ನು ಇದನ್ನೆಲ್ಲ ಆಗ ಆ ಮಗುವನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಎಲ್ಲ ಮಾಡಬೇಕು. ಇದಕ್ಕೆಲ್ಲ ಯಾರು ಅಂದರೆ ಸೋದರ ಮಾವನೇ ಮುಖ್ಯ. ಸೋದರ ಮಾವನ ಅಥವಾ ಅವನಿಲ್ಲ ಅಂದರೆ ಸೋದರ ಮಾವ ಇಲ್ದಿದ್ದರೆ ಸೋದರ ಮಾವನಂತೆ ಇರುವಂಥವ್ರು ಯಾರಿರ್ತಾರೋ ಅವರು, ಇಂಥವರು ನಿಂತುಕೊಂಡು ಅವನಿಗೆ ಸ್ನಾನಾದಿಗಳನ್ನು ಮಾಡಿಸಿ ಅವನಿಗೆ ಗೋಪಿಚಂದನ ಹಚ್ಚಬೇಕು. ಗೋಪಿಚಂದನವನ್ನು ಹಚ್ಚಿ ಚೆನ್ನಾಗಿ ಅಕ್ಷತೆ, ಅಂಗಾರ ಎಲ್ಲ ಹಚ್ಚಿಬಿಡಬೇಕು. ಎಲ್ಲ ಹಚ್ಚಿ ಅವನನ್ನು ಶುದ್ಧವಾಗಿ ವೈಷ್ಣವನಾದಂಥ ಹುಡುಗನಂತೆ ತಯಾರಿ ಮಾಡಬೇಕಂತೆ. ಈ ರೀತಿ ತಯಾರಿ ಮಾಡಿ ಅವನಿಗೆ ಪೀತವಸ್ತ್ರವನ್ನು ಉಡಿಸಬೇಕು ಅಂತ. ಹಳದಿ ಬಣ್ಣದ ಬಟ್ಟೆಯನ್ನು, ಋಗ್ವೇದಿಗಳಿಗೆ ಸಾಮಾನ್ಯ ವಿಧಿ ಹೇಳಿರುವಂತಹದ್ದು ಹಳದಿ ಬಣ್ಣದ ಬಟ್ಟೆ ಅಂತ ಹೇಳಿದ್ದಾರೆ. ಯಜುರ್ವೇದಿಗಳಿಗೆ ಬಿಳಿ ಬಣ್ಣದ ಬಟ್ಟೆಯನ್ನೂ ಹೇಳಿದ್ದಾರೆ. ಅಂದರೆ ಇದನ್ನು ಹೇಳಿದ್ದಾರೆ ಅಂತ ಅರ್ಥ. ಅಂತೂ ಇದನ್ನು ಮಾಡಬೇಕು. ಇದನ್ನು ಮಾಡಿಕೊಂಡು ಆಮೇಲೆ ಶಿಖೆ ಬಿಡಿಸಿ ಇದೆಲ್ಲ ಆದ ನಂತರ ಅವನಿಗೆ ಈ ಪೀತ ವಸ್ತ್ರ ಅನ್ನುವಂಥದ್ದನ್ನು ಉಡಿಸಿ ಅವನಿಗೆ
ಎಲ್ಲರೂ ಇರುವಂಥ ಕಾಲದಲ್ಲೇನೆ ಅವನನ್ನು ಕರ್ಕೊಂಡು ಬಂದು ಆ ಮಗುವನ್ನು ನಿಲ್ಲಿಸಬೇಕು. ಅದು ಎರಡು ಕ್ರಮ ಇದೆ. ಇವತ್ತು ಮಾಡುವಂಥ ಕ್ರಮಗಳೆಲ್ಲವೂ ಕೂಡ ಉಪವೀತಿ ಧಾರಣೆ ಅಂತ ನಂತರದ ಸಂಸ್ಕಾರ ಇರುವಂಥ. ಈ ಉಪವೀತಿ ಧಾರಣೆ ಅನ್ನುವಂಥದ್ದು ಅಂದರೆ ಉಪವೀತಿ ಅಂತಂದರೆ ಯಜ್ಞೋಪವೀತ. ಆ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಅಂತ. ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಕ್ರಮ ಇರ್ತದೆ. ಅದು ಹೇಗಿರಬೇಕು ಅಂತಂದರೆ, ನಮ್ಮ ಈ ಬೆಟ್ಟು ಏನಿದೆ, ಬೆಟ್ಟು ಅಂತಂದರೆ ಈ ಹೆಬ್ಬೆಟ್ಟು ಕಿರುಬೆರಳು, ಈ ಎರಡು ಬೆರಳುಗಳೇನಿರ್ತವೆ ಅಷ್ಟು ಉದ್ದಕ್ಕೆ, ಈ ಎರಡರ ಉದ್ದಕ್ಕೆ ದಾರವನ್ನು ತಗೊಳ್ಬೇಕು. ದಾರವನ್ನು ತೆಗೆದುಕೊಂಡು ಅದನ್ನು ಎಷ್ಟು ಮಾಡಬೇಕು ಅಂದರೆ ಇಷ್ಟೇ ಉದ್ದ ಇರಬೇಕು, ಗೇಣು ಉದ್ದ ಅಂತ ಹೇಳ್ತೀವಲ್ಲ, ಆ ಗೇಣು ಉದ್ದದಷ್ಟು ಇರುವಂಥದ್ದನ್ನು ಒಟ್ಟು ಅದನ್ನು ದಾರ ಇಷ್ಟು ಅಳತೆ ತೆಗೆದುಕೊಂಡು ಈ ಅಳತೆಯನ್ನು ದಾರ 96 ಬಾರಿ ತೆಗಿಬೇಕು. ಅದನ್ನು 96 ಬಾರಿ. ಆ 96 ಬಾರಿ ತೆಗೆದ ನಂತರ ಅದನ್ನು ಏನು ಮಾಡಬೇಕು ಅಂದರೆ ಪೂರ್ಣವಾಗಿ ತೆಗೆದು ಅದನ್ನು 3 ಸುತ್ತು ಸುತ್ತಬೇಕು. ಅದಕ್ಕೆ 3 ಸುತ್ತು ಸುತ್ತಬೇಕು. ಆ 3 ಸುತ್ತನ್ನು ಸುತ್ತಿ ಅದರಲ್ಲಿ ಕೊನೆಯದಾಗಿ ಏನು ಉಳಿದಿರುತ್ತೆ ಅಲ್ವಾ ದಾರ, ಆ ದಾರವನ್ನು ಹಾಕಬೇಕಾದ್ರೆ ಅದಕ್ಕೆಲ್ಲ ಮಂತ್ರ ಇರ್ತದೆ. ಆ ಮಂತ್ರ ಪುರಸ್ಸರವಾಗಿ ಬ್ರಹ್ಮಗಂಟು ಅಂತ ಹೇಳುತ್ತಾರೆ. ಆ ಬ್ರಹ್ಮಗಂಟನ್ನು ಹಾಕಬೇಕು. ಹೀಗೆ ಬ್ರಹ್ಮಗಂಟನ್ನು ಹಾಕಿಕೊಂಡು ಅದನ್ನು ಇಟ್ಟು ಅದನ್ನು ವಿಶೇಷವಾಗಿ ಅದರ ಜೊತೆಗೆ ಒಂದು ಅಜಿನ ಅಂದರೆ ಕೃಷ್ಣಾಜಿನ ಅಂತಾರೆ. ಆ ಕೃಷ್ಣಾಜಿನ ಮತ್ತು ಆ ಏನು ಒಟು ಇರ್ತಾನೆ, ಒಟುವಿಗೆ ಹಾಕಲಿಕ್ಕೆ ಅಂತ ಅವತ್ತೊಂದು ಉತ್ತರೀಯವನ್ನು ಕೂಡ ತಯಾರಿ ಮಾಡಿರ್ತಾರೆ. ಉತ್ತರೀಯ, ಆ ಉತ್ತರೀಯ, ಕೃಷ್ಣಾಜಿನ ಮತ್ತು ಈ ಯಜ್ಞೋಪವೀತ ಇವುಗಳನ್ನು ಇನ್ನು ಇದೆಲ್ಲ ಏನಂತಾರೆ, ಬೆಳ್ಳಿಯದ್ದು ಅಥವಾ ಬಂಗಾರದ್ದು ಹಾಕೋದು ಅಂತ ಏನು ಶಾಸ್ತ್ರ ಏನದಕ್ಕೆ ವಿಧಿ ಹೇಳಲಿಲ್ಲ. ಮಾಡುವವರು ಮಾಡ್ಬೋದು, ತಪ್ಪೇನಲ್ಲ ಹಾಗೆ ಅಂತ. ಹಾಗೆ ಶಾಸ್ತ್ರ ಹೇಳಿರುವಂತಹದ್ದು ಈ ಯಜ್ಞೋಪವೀತವನ್ನು ತಯಾರು ಮಾಡಿ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಹಾಕಿ ಅವತ್ತಿನ ದಿವಸ ಆ ಉಪವೀತಿಯನ್ನು ಧಾರಣೆ ಮಾಡಿಸ್ಬೇಕು ಅವನಿಗೆ ಇಂಥದ್ದನ್ನು. ಅದರಲ್ಲಿ ಕನಿಷ್ಠ 10,000 ಗಾಯತ್ರಿ ಮಂತ್ರದಿಂದಾಗಿ ಜಪ ಮಾಡಬೇಕು. ತಂದೆ ಆಯಿತು ಅಂದರೆ ಮೊದಲೇ ಮಾಡಲಿಕ್ಕೆ, ಯಾಕೆಂದರೆ ತಂದೆಗೆ ಮೊದಲೇನೆ 12,000 ಮಾಡಲಿಕ್ಕೆ ಗಾಯತ್ರಿ ಉಪದೇಶದ ಅಧಿಕಾರಕ್ಕೋಸ್ಕರವಾಗಿ ಅವನು 12,000 ಗಾಯತ್ರಿ ಮಂತ್ರದ ಜಪ ಮಾಡಬೇಕು. ಇದಕ್ಕೆ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಅವನಲ್ಲಿ ಸಮಯ ಇರೋದಿಲ್ಲ. ಹಾಗಾಗಿ ಪುರೋಹಿತರಿಗೆ ಹೇಳಿ ಅವತ್ತೊಂದು 2-3 ಜನ ಪುರೋಹಿತರನ್ನು ಕರೆಸಿ ಕೂಡಿಸಿ ಮುಹೂರ್ತದ ತನಕಲೂ ಕೂಡ ನೀವು ಪುರೋಹಿತರಿಗೇನೂ ಕೆಲಸ ಇಲ್ಲ, ಅಲ್ಲಿ ಕೂತ್ಕೊಂಡು ಅದನ್ನು ಮುಟ್ಟಿಕೊಂಡು ಜಪ ಮಾಡೋದೇ ಕೆಲಸ ಅಂತ ಅದಕ್ಕೋಸ್ಕರವಾಗಿ ಕೂಡಿಸುವಂಥ. ಹೀಗೆ ಕೂಡಿಸಿ ಅವರಿಂದಾಗಿ 10,000 ಕನಿಷ್ಠ ಗಾಯತ್ರಿ ಮಂತ್ರದ ಜಪ ಎನ್ನುವಂಥದ್ದು ಈ ಉತ್ತರೀಯವನ್ನು ಹಾಕುವಂಥದ್ದಕ್ಕೆ ಮತ್ತು ಕೃಷ್ಣಾಜಿನ ಜೊತೆಗೆ ಈ ಯಜ್ಞೋಪವೀತ ಇದನ್ನೆಲ್ಲ ಮುಟ್ಟಿಕೊಂಡು ಅಲ್ಲಿ ಜಪವನ್ನು ಮಾಡಬೇಕು. ಹೀಗೆ ಜಪವನ್ನು ಮಾಡಿಕೊಂಡು ಅದರಲ್ಲೆಲ್ಲ ಆವಾಹನೆಗಳಿರ್ತದೆ. ಮೊದಲೊಬ್ಬರು ಆವಾಹನೆಯನ್ನು ಮಾಡಿ ಅದನ್ನು ಜಪ ಮಾಡಬೇಕು. ಹೀಗೆ ಜಪ ಮಾಡಿದಂತಹ ಏನು ಯಜ್ಞೋಪವೀತ ಇರುತ್ತೆ, ಆ ಯಜ್ಞೋಪವೀತವನ್ನು ಅದನ್ನು ತೆಗೆದುಕೊಂಡು ಈ ಒಟುವಿಗೆ ಹಾಕಲಿಕ್ಕಿರ್ತದೆ. ಅದರಲ್ಲಿ ಈ ಒಟುವಿಗೆ ಹೇಗೆ ಅಂದರೆ, ಒಟು ಈ ದೇಹದ 3 ಅದು ಕ್ರಮ ಹೇಳ್ತೀನಿ ಅಷ್ಟೇ, ಹೇಗಿರ್ತದೆ ಅವರವರು ಹಾಗೆ ಮಾಡಬಹುದು. ಒಟುವಿಗೆ ಇದು ಏನು ಅಂತಂದರೆ, ಉಪವೀತಿಯನ್ನು ಧಾರಣೆ ಮಾಡುವುದು ಅಂದರೆ ದ್ವಿಜತ್ವ ಪ್ರಾಪ್ತಿಗೋಸ್ಕರ ಮಾಡುವಂಥದ್ದು. ದ್ವಿಜ ಅಂತ ಕರೀತಾರೆ. ಅವತ್ತಿನಿಂದಲೂ ಕೂಡ ಒಟು ಏನಾಗ್ತಾನೆ ಅಂದರೆ ದ್ವಿಜ ಆಗ್ತಾನಂತೆ. ದ್ವಿಜ ಆಗೋದು ಅಂದರೆ ಅರ್ಥ ಏನು ಅಂದರೆ, ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತಂದರೆ, ದ್ವಿಜ ಅಂತ ಹೇಳಿದರೆ 2ನೆಯ ಹುಟ್ಟು ಅಂತ ಅರ್ಥ. 2ನೆಯ ಹುಟ್ಟು. ಆ 2ನೆಯ ಹುಟ್ಟು ಇದೆಯಲ್ವ, ಆದ್ದರಿಂದಲೇ ಮೊದಲನೆಯ ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೋ ಹಾಗೆ ಕೇಳಬೇಕಾಗತ್ತೆ. ಅಥವಾ ಅದು ಭಗವಂತನ ಸೃಷ್ಟಿಯ ರೀತಿ ಆದ್ದರಿಂದಾಗಿ ಮೊದಲನೇ ಹುಟ್ಟು ಅದು ಅಮಾವಾಸ್ಯನೂ ಹುಟ್ಟಬಹುದು, ಮೂಲ ನಕ್ಷತ್ರದಲ್ಲೂ ಹುಟ್ಟಬಹುದು, ಅಥವಾ ಇನ್ಯಾವುದಾದ್ರೂ ಒಳ್ಳೆಯ ನಕ್ಷತ್ರದಲ್ಲೂ ಹುಟ್ಟಬಹುದು. ನಮ್ಮ ಕೈಯಲ್ಲಿಲ್ಲ ಹುಟ್ಟು ಅನ್ನುವಂಥದ್ದು. ಹಾಗಾಗಿ ಆ ಹುಟ್ಟು ಭಗವಂತನ ಕೈಯಲ್ಲಿದೆ. ಆದರೆ 2ನೇ ಹುಟ್ಟು ಅನ್ನುವಂಥದ್ದು ಉಪನಯನ. ಆದ್ದರಿಂದ ಈ ಹುಟ್ಟು ನಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರವೇ ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಅದಕ್ಕೋಸ್ಕರವಾಗಿಯೇ ಆ ಮುಹೂರ್ತದಲ್ಲಿ ಆ ಒಟುವಿಗೆ ಆ ಯಜ್ಞೋಪವೀತವನ್ನು ಧಾರಣೆ ಮಾಡುವಂಥ ಕಾಲದಲ್ಲಿ ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಸುಮುಹೂರ್ತೆ ಸಾವಧಾನಾಹ ಸುಲಗ್ನೇ ಸಾವಧಾನಾಹ ಅಂತ ಹೇಳುತ್ತಾರೆ. ಅಂದರೆ ಸುಮುಹೂರ್ತೆ ಸಾವಧಾನಾಹ ಅಂದರೆ ಎಲ್ಲರೂ ಕೂಡ ಸಾವಧಾನ ಚಿತ್ತದಿಂದ ಇರಿ, ಒಳ್ಳೆ ಮುಹೂರ್ತ ಬರ್ತಾ ಇದೆ. ಅಂದರೆ ಮುಹೂರ್ತ ಬರ್ತಾ ಇದೆ ಅಂತಂದರೆ ದೇವಾನುದೇವತೆಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರ ಸನ್ನಿಧಾನದಲ್ಲಿ ಅವರೆಲ್ಲರೂ ಕೂಡ ಅನುಗ್ರಹ ಮಾಡ್ತಾರೆ ಒಟುವಿಗೆ. ಅದರಿಂದಾಗಿ
ವಟುವಿಗೆ ಅನುಗ್ರಹ ಆಗೋದಕ್ಕೋಸ್ಕರವಾಗಿ ಸಾವಧಾನದಿಂದ ಕೂತ್ಕೊಳ್ರಿ ಅಂತ ಹೇಳುವಂಥ ಮಂತ್ರಗಳವೆಲ್ಲವೂ ಕೂಡ. ಹೀಗೆ ಹೇಳಿ ಅದಕ್ಕೋಸ್ಕರ ಆ ದಿನ ಏನಿದೆ ಅಲ್ವ ಅದಕ್ಕೆ ಒಳ್ಳೆ ಮುಹೂರ್ತವನ್ನು ಹುಡುಕಿ ಮಾಡಿದರೆ ಮೊದಲ ಹುಟ್ಟು ಏನಾದರೂ ದೋಷ ಇದ್ದರೂ ಕೂಡ ಎರಡನೇ ಹುಟ್ಟಿನಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದ್ವಿಜತ್ವ ಪ್ರಾಪ್ತಿಗೋಸ್ಕರವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಆದ್ದರಿಂದ ಇದನ್ನು ದ್ವಿಜತ್ವವನ್ನು ಕೊಡುವಂತಹ ಉಪನಯನ ಅಂತ ಕರೀತಾರೆ. ಈ ಉಪನಯನದ ದಿವಸ ಅವನಿಗೆ ದ್ವಿಜತ್ವ ಪ್ರಾಪ್ತಿಗೋಸ್ಕರ ಅಂದರೆ ಎರಡನೇ ಬಾರಿ ಹುಟ್ಟು ಆದ್ದರಿಂದ ಕ್ರಮ ಹೇಗೆ ಅಂತಂದರೆ ಒಂದಷ್ಟು ಏನು ಮಾಡಬೇಕು ಅಂದರೆ ಅಕ್ಕಿಯನ್ನು ಹಾಕಬೇಕು. ಆ ಅಕ್ಕಿ ಏನಿರುತ್ತದೆ ಆ ಅಕ್ಕಿಯ ಮೇಲೆ ಆ ಹುಡುಗ ಅಂದರೆ ಒಟ್ಟು ಏನಿದ್ದಾನೆ ಮೊದಲೇ ಒಂದು ಬಿಳಿ ಬಣ್ಣದ ಪಂಚೆ ಇರ್ತದೆ, ಬಿಳಿ ಬಣ್ಣದ ಪಂಚೆ. ಆ ಬಿಳಿ ಬಣ್ಣದ ಪಂಚೆಯನ್ನು ಅಲ್ಲಿ ಕೆಳಗೆ ಹಾಕಿ ಒಂದು ಪದರವನ್ನು ಹಾಕಿ ಉಳಿದಂಥ ಉದ್ದಕ್ಕೆ ಬಿಟ್ಟಿರಬೇಕು ಪಂಚೆಯನ್ನು. ಹಾಗೆ ಉದ್ದಕ್ಕೆ ಅಂದರೆ ಅಲ್ಲೇ ಒಂದು ಕಡೆ ಕುಪ್ಪೆ ಮಾಡಿ ಹಾಕಿರಬೇಕು. ಅದನ್ನು ಏನು ಮಾಡಬೇಕು ಅಂದರೆ ಪಂಚೆಯನ್ನು ಆ ಬಿಳಿ ಬಣ್ಣದ ವಸ್ತ್ರದ ಮೇಲೆ ಒಂದಷ್ಟು ಅಕ್ಕಿ ಹಾಕಿ ಆ ಅಕ್ಕಿಯ ಮಧ್ಯದಲ್ಲಿ ಒಟುವನ್ನು ನಿಲ್ಲಿಸಬೇಕು. ಆ ಒಟುವನ್ನು ನಿಲ್ಲಿಸಿಕೊಂಡು ಅವನನ್ನು ಅದಕ್ಕೆ ಅಲ್ಲಿ ಒಟುವಿಗೆ ಏನು ಮಾಡ್ತಾರೆ ಅಂದರೆ ಒಂದು ಮುಸುಕು ಹಾಕೋದು ಅಂತ ಹೇಳ್ತಾರೆ. ಮುಸುಕು ಹಾಕೋದು ಅಂದರೆ ಉಳಿದಂಥ ಏನು ಆ ಬಿಳಿ ಬಣ್ಣದ ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನು ಎತ್ತಿ ಆ ಒಟುವಿಗೆ ಪೂರ್ಣವಾಗಿ ಮುಚ್ಚಬೇಕು. ಅದನ್ನು ಎತ್ತಿ ಮುಚ್ಚಬೇಕು. ಅವನ ಕೈಯಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ಕೂರ್ಚವನ್ನು ಹಿಡಿದಿರ್ತಾನೆ, ಒಂದು ತೆಂಗಿನಕಾಯಿಯನ್ನು ಹಿಡ್ಕೊಂಡಿರ್ತಾನೆ. ಅವನು ಹಾಗೆ ಹಿಡಿದಿರುವಂಥ ಸಂದರ್ಭದಲ್ಲಿ ಪೂರ್ಣವಾಗಿ ಅವನಿಗೆ ಮುಚ್ಚಬೇಕು. ಅದನ್ನು ಮುಚ್ಚಿಕೊಂಡು ಮೂರು ಭಾಗಗಳಲ್ಲಿ ಈ ಏನು ದರ್ಬೆ ಇರುತ್ತೆ ದರ್ಬೆಯಿಂದ ಅವನಿಗೆ ಗಂಟನ್ನು ಕಟ್ಟಬೇಕು. ಪಾದಕ್ಕೆ, ಸೊಂಟಕ್ಕೆ, ಈ ಮುಖದ ಭಾಗದ ಹತ್ತಿರದಲ್ಲಿ, ಕಂಠದ ಹತ್ತಿರದಲ್ಲಿ, ಹೀಗೆ ಮೂರು ಭಾಗದಲ್ಲೂ ಕೂಡ ಅವನಿಗೆ ಏನು ಮಾಡಬೇಕು ಅಂದರೆ ಈ ದರ್ಬೆಯನ್ನು ಕಟ್ಟಬೇಕು. ದರ್ಬೆಯನ್ನು ಕಟ್ಟಿ ಆದ ನಂತರ ಅಂದರೆ ಅವನ ಮುಖವೂ ಕಾಣಬಾರದು, ಮುಖವನ್ನು ಕೂಡ ಒಳಗೆ ಹಾಕಿ ಎಲ್ಲವನ್ನು ಮಾಡಿ ಅವನಿಗೆ ಈ ಥರ ಮಾಡೋದು. ಆಗ ಯಜ್ಞೋಪವೀತವನ್ನು ಧಾರಣೆ ಮಾಡಿಸುವಂಥ ಕ್ರಮ. ಆ ಸಂದರ್ಭದಲ್ಲಿ ಇದೇ ನಾವು ಏನಂತಾರೆ ಈ ಪತ್ರಿಕೆಯಲ್ಲೆಲ್ಲ ಮುಹೂರ್ತ ಅಂತ ಹೇಳ್ತೀವಲ್ಲ, ಇದಕ್ಕೆ ಮುಹೂರ್ತ ಅಂತ ಕರೆಯೋದು. ಗಾಯತ್ರಿ ಉಪದೇಶ ನಂತರ ಬರ್ತದೆ. ಗಾಯತ್ರಿ ಉಪದೇಶ ಅನ್ನೋದು ಮುಹೂರ್ತಕ್ಕೆ ಸೇರಿದ್ದಲ್ಲ, ಅದು ಅನಂತರದಲ್ಲಿ ಮಾಡುವಂಥದ್ದು. ಅಂತೂ ಅದು ಯಾವ ರೀತಿ ಅಂದರೆ ಗಾಯತ್ರಿ ಮಂತ್ರದ ಉಪದೇಶ ಇರುತ್ತೆ. ಆದ್ದರಿಂದಾಗಿ ಉಪದೇಶಕ್ಕೆ ಅನುಗುಣವಾಗಿ ಅನಧ್ಯಯನ ತಿಥಿಗಳಲ್ಲಿ ಉಪನಯನ ಎನ್ನುವಂಥದ್ದೇ ನಿಷಿದ್ಧ. ಆ ದಿನದಲ್ಲಿ ಮಾಡಲಿಕ್ಕೇ ಇಲ್ಲ. ಅದರಿಂದ ಇವತ್ತಿನ ದಿವಸ ಒಳ್ಳೆಯ ದಿವಸದಲ್ಲಿ ಮಾಡು. ಅಂತಹ ದಿವಸದಲ್ಲಿ ಮಾಡುವಂಥ ಕಾಲದಲ್ಲಿ ಅವನಿಗೆ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು. ಅಂದರೆ ಅದರ ಅರ್ಥ ಏನು ಅಂತಂದರೆ ಆ ಇಡೀ ಬಟ್ಟೆಯನ್ನು ಏನು ಹಾಕ್ತೇವೆ ನಾವು, ಆ ಬಟ್ಟೆ ಎನ್ನುವಂಥದ್ದೇನು ಅಂದರೆ ಗರ್ಭದ ಪೊರೆ ಇದು ಅಂತ ಅರ್ಥ. ಅವನಿಗೆ ಎರಡನೇ ಹುಟ್ಟಲ್ವಾ, ಮೊದಲ ಹುಟ್ಟಿಗೆ ಬಂದಿರುವಂಥದ್ದು ಗರ್ಭದ ಪೊರೆಯನ್ನು ದಾಟಿಕೊಂಡೇ ಹೊರಗೆ ಬಂದದ್ದು ಅವನು. ಹಾಗಾಗಿ ಎರಡನೇ ಬಾರಿಯ ಹುಟ್ಟು ಕೂಡ ಹೇಗಿರಬೇಕು ಅಂದರೆ ಗರ್ಭದ ಪೊರೆಯಲ್ಲಿ ಇದ್ದಾನೆ ಅಂತ ಅನುಸಂಧಾನ ಬರಬೇಕು ಅವನಿಗೆ. ಗರ್ಭದ ಪೊರೆಯಲ್ಲಿ ಇದ್ದುಕೊಂಡು ಆಮೇಲೆ ಅದನ್ನೇನು ಮಾಡಬೇಕು ಅಂದರೆ ಕೆಲವು ಮಂತ್ರಗಳನ್ನೆಲ್ಲ ಹೇಳಿ ಜೊತೆಗೆ ಮಂಗಳಾಷ್ಟಕಗಳನ್ನು ಹೇಳಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿದ ನಂತರ ಆಗ ಆ ಬಟ್ಟೆಯನ್ನು ಅಂದರೆ ಅದು ಏನಿರುತ್ತೆ ದರ್ಬೆಗಳನ್ನೆಲ್ಲ ಬಿಚ್ಚಿ ಆ ಬಟ್ಟೆಯನ್ನು ತೆಗಿಬೇಕು. ಹುಡುಗ ಕಣ್ಣು ಮುಚ್ಚಿರ್ತಾನೆ. ಕಣ್ಣು ಮುಚ್ಚಿದಂಥ ಹುಡುಗನಿಗೆ ಮೊದಲಿಗೆ ಕಣ್ಣು ಬಿಡು ಅಂತ ಹೇಳ್ತಾರೆ ಅವಾಗ ಪುರೋಹಿತರು. ಕಣ್ಣು ಬಿಡು ಅಂತ ಹೇಳುವಾಗ ಎದರಲ್ಲಿ ತಾಯಿ ಬಂದು ನಿಂತಿರಬೇಕು. ಆ ಮಗುವಿಗೆ ಒಟುವಿಗೆ ತಾಯಿ ಮೊದಲು ಬಂದು ನಿಂತ್ಕೊಳ್ಬೇಕು. ಆಗ ಅವನಿಗೆ ಪುರೋಹಿತರು ಹೇಳಿಕೊಡ್ತಾರೆ, ಒಮ್ಮೆ ಹೇಳು ಕಂದ ಮಾತೃದೇವೋ ಭವ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಹೇಳಿದ ಕೂಡಲೇ ತಾಯಿಯನ್ನೇ ದೇವರನ್ನಾಗಿ ಕಾಣಬೇಕು ಅಂತ. ತಾಯಿಯಲ್ಲಿ ಆ ದೇವರನ್ನು ಸಾಕ್ಷಾತ್ ಪರಮಾತ್ಮನನ್ನು ಕಾಣಬೇಕು ಅನ್ನುವಂಥದ್ದನ್ನು ಶ್ರುತಿ ಹೇಳುತ್ತಾ ಇದೆ. ಅದರಿಂದಾಗಿ ಅವರಲ್ಲಿ ತಾಯಿಯಲ್ಲಿ ಅಂದರೆ ದೇವರಂದ್ರೇನು ಸಾವಿತ್ರೀ ದೇವಿಯನ್ನು ಕಾಣಬೇಕಂತೆ. ಸಾವಿತ್ರೀ ದೇವಿಯನ್ನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಆದ ನಂತರ ತಂದೆ ಪಕ್ಕದಲ್ಲಿ ಬಂದು ನಿಲ್ಲಬೇಕು. ಪಕ್ಕದಲ್ಲಿ ತಂದೆ ಬಂದು ನಿಂತಾಗ ಪಿತೃದೇವೋ ಭವ ಅಂತ ಹೇಳ್ತಾರೆ. ಪಿತೃ ಅಂತಂದರೆ ಆ ಪಿತೃವಿನಲ್ಲಿ ಆಗುವಾಗ ಆವತ್ತಿನ ದಿವಸ ಸವಿತ್ರನಾಮಕ ಪರಮಾತ್ಮನನ್ನು ಕಾಣಬೇಕಂತೆ. ಭಗವಂತ ಸವಿತ್ರನಾಮಕ ಭಗವಂತ ಇರ್ತಾನೆ ಅಂತ. ಇನ್ನು ಆಮೇಲೆ ನಂತರದಲ್ಲಿ ಆಚಾರ್ಯ ದೇವೋ ಭವ ಅಂತಂದುಕೊಂಡು ಆಚಾರ್ಯರು ಬರ್ತಾರಂತೆ. ಆ ಆಚಾರ್ಯರನ್ನು ಅಗ್ನಿ ಅಂತ ಕಾಣಬೇಕಂತೆ. ಅಗ್ನಿ ಅಂತ ಅವರಲ್ಲಿ ಅಗ್ನಿದೇವನನ್ನು ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇದು ಆದ ನಂತರ ಕೊನೆಯಲ್ಲಿ ಅತಿಥಿ ದೇವೋಭವ ಅಂತ ಸೋದರ ಮಾವ ಮುಂತಾದವರೆಲ್ಲ ಯಾರಿರ್ತಾರೆ ಅವರೆಲ್ಲರನ್ನೂ ಕೂಡ ನೋಡುವಂಥದ್ದು. ಒಮ್ಮೆ ಮುಖ್ಯವಾದಂಥ ಪರ್ಸನ್ ಅಂತ ಸೋದರ ಮಾವನನ್ನು ಮುಖ್ಯ ಅಂತ ಹೇಳಿ ಅವನನ್ನು ನೋಡಿದ ನಂತರ ಉಳಿದ ಎಲ್ಲರನ್ನೂ ಕೂಡ ಒಂದು ಸರ್ತಿ ನೋಡಬೇಕು. ಅವನು ನೋಡಿದರೆ ಅದು ಅತಿಥಿ ದೇವೋಭವ. ಎಲ್ಲ ಅತಿಥಿಗಳಲ್ಲೂ ಕೂಡ ಅನೇಕ ದೇವಾನುದೇವತೆಗಳ ಸನ್ನಿಧಾನ ಅಂತ ಚಿಂತನೆ ಮಾಡಬೇಕು. ಇದೆಲ್ಲವೂ ಕೂಡ ಇದನ್ನು ಮಾಡತಕ್ಕಂಥದ್ದು. ಆವತ್ತು ಸವಿತಾ ತೇ ಹಸ್ತಮಗ್ರಮಬೀತ ಅಗ್ನಿರಾಚಾರ್ಯಸ್ತವ ಅಂತ ಶ್ರುತಿ ಹೇಳುತ್ತದೆ.
ಹಾಗಾಗಿ ಸವಿತಾತೆಯ ಹಸ್ತಮಗ್ರಮಬೀತ್ ಅಂದರೆ ಸವಿತೃನಾಮಕ ಪರಮಾತ್ಮನನ್ನೇ ತಂದೆಯಲ್ಲಿ, ಆಚಾರ್ಯ ಇದ್ದಾನಲ್ಲ ಅಗ್ನಿರಾಚಾರ್ಯಸ್ತವ, ಅಗ್ನಿ ಅಂತ ಅಂದರೆ ಅಗ್ನಿಯನ್ನು ಆಚಾರ್ಯರಲ್ಲಿ ಕಾಣಬೇಕು. ಹೀಗೆ ಕಂಡು ಅವನು ಇದು ಉಪನಯನದ 2ನೇ ಜನ್ಮ ಅಂತ ಕರೀತಾರೆ. ಇಷ್ಟಾಯಿತು ಅಂದರೆ ಇದು ಉಪನಯನದ 2ನೇ ಜನ್ಮ. ಅಂದರೆ ಸಾವಿತ್ರಿ ಅಂತಂದರೆ ವೇದಮಾತೆ ಅಂತ ಅರ್ಥ. ವೇದಮಾತೆಯನ್ನು ತಾಯಿಯಲ್ಲಿ ಕಾಣಬೇಕು. ಇದು 2ನೇ ಬಾರಿ ಜನಿಸಿದ್ದು. ಆದ್ದರಿಂದ 2ನೇ ಬಾರಿ ಜನಿಸಿದ್ದು, ಮೊದಲು ತಾಯಿ ಗರ್ಭದಲ್ಲಿ ಜನಿಸಿದ ಅದೇ ತಾಯಿಯನ್ನೇ ಏನು ಮಾಡಬೇಕು ಅಂದರೆ ವೇದಮಾತೆ ಅಂತ. ಯಾಕೆ ಅಂದರೆ ಈಗ ಅವನು ಗರ್ಭದ ಪೊರೆಯಿಂದ ಹೊರಗೆ ಬರಬೇಕಾದ್ರೆ ವೇದ ಮಂತ್ರಗಳಿಂದ ಹೊರಗೆ ಬರ್ತಾನೆ. ಹಾಗಾಗಿ ವೇದ ಮಂತ್ರಗಳಿಂದ ಹೊರಗೆ ಬರೋದ್ರಿಂದಾಗಿ ವೇದ ಮಾತೆಯೇ ಅವನಿಗೆ ತಾಯಿ ಆಗಿಬಿಡ್ತಾಳೆ ಇಲ್ಲಿಂದಲೂ ಕೂಡ. ಹಾಗಾಗಿ ಆ ತಾಯಿಯನ್ನು ಈ ತಾಯಿಯಲ್ಲೇ ಕಾಣಬೇಕು. ಮತ್ತೆ ಆ ತಾಯಿಯನ್ನು, ಯಾಕಂದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ವೇದ ಮಂತ್ರಗಳು ಕಿವಿಗೆ ಕೇಳಿಸುತ್ತೆ. ಆದ್ದರಿಂದ ಮಂತ್ರವನ್ನೆಲ್ಲವನ್ನೂ ಕೂಡ ತಾಯಿಯಂತೆ ಗೌರವದಿಂದ ಕಾಣಬೇಕು. ಅವಳಿಗೆ ಹಿಂಸೆ ಆಗುವಂತೆ ಮಂತ್ರಗಳನ್ನು ಕೆಟ್ಟದಾಗಿ ಅಪಶಬ್ದಗಳಿಂದ ಹೇಳಬಾರ್ದು, ತಾಯಿಗೆ ಹಿಂಸೆ ಕೊಡಬಾರ್ದು ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಕೂಡ ವೇದ ಮಂತ್ರಗಳನ್ನು ಅಬದ್ಧವಾಗಿ ಏನಾದರೂ ಪಠನೆ ಮಾಡಿದರೆ ತಾಯಿಗೆ ದುಃಖ ಆಗ್ತದಂತೆ. ಇವು ಎಂಥ ಮಗನ ಕೈಯಲ್ಲಿ ಸಿಗಾಕೊಂಡೆಲ್ಲ ನಾನು ಅಂತ ದುಃಖ ಪಡ್ತಾಳಂತೆ ವೇದಮಾತೆ. ಆದ್ದರಿಂದ ಅವಳಿಗೆ ಬೇಸರ ಆಗಬಾರದು. ಹಾಗೆ ತಾಯಿಗೆ ಬೇಸರ ಮಾಡೋದ್ರಿಂದಾಗಿ ದೊಡ್ಡ ಪಾಪ. ಅದಕ್ಕೋಸ್ಕರವಾಗಿ ಒಳ್ಳೆ ರೀತಿಯ ಮಂತ್ರಗಳನ್ನು ಹೇಳಬೇಕು. ಹಾಗೆ ತಾಯಿಯನ್ನು ಆ ವೇದ ಮಂತ್ರದಲ್ಲಿ ಕಾಣಬೇಕು, ಜೊತೆಗೆ ತನ್ನ ತಾಯಿಯನ್ನು ಕೂಡ ವೇದ ಮಾತೆ ಅಂತ ಕಾಣಬೇಕು ಅಂತ ಹೀಗೆ ಹೇಳ್ತಾರೆ. ಹೀಗೆ ಅವನಿಗೆ ಮೊದಲು ಹುಟ್ಟಿದ್ದು ಜಂತು ಆಗಿದ್ದ, ಈಗೊಂದು ಸಂಸ್ಕಾರ ಸಿಕ್ತು, ಅದರಿಂದ ದ್ವಿಜ ಆದ ಅಂತ ಕರೀತಾರೆ. ಜನ್ಮನ ಜಾಯತೆ ಜಂತು ಅಂತ, ಜನ್ಮದಿಂದ ಹುಟ್ಟಿದ್ದಾನಲ್ಲ ಅವನನ್ನು ಜಂತು ಅಂತ ಕರೀತಾರೆ. ಹುಟ್ಟಿದ್ದರಿಂದಲೇ ಜಂತು ಅಂತ. ಆದರೆ ಸಂಸ್ಕಾರ ದ್ವಿಜ ಉಚ್ಯತೆ ಅಂತ. ಸಂಸ್ಕಾರ ಅಂತ ಆದ ಕೂಡಲೇ ಅವನಿಗೆ ದ್ವಿಜತ್ವ ಎನ್ನುವಂಥದ್ದು ಪ್ರಾಪ್ತಿಯಾಯಿತು. ದ್ವಿಜ ಅಂತ ಕರೀತಾರೆ ಅವತ್ತಿನಿಂದಲೂ ಕೂಡ ಅವನಿಗೆ. ಹೀಗೆ ಅವನಿಗೆ ದ್ವಿಜತ್ವ ಎನ್ನುವಂಥದ್ದು ಬರ್ತದಂತೆ. ಇದು ಆದ ನಂತರ ಮತ್ತೆ ಮುಂದೆ ಅವನಿಗೆ ಎದರಲ್ಲಿ ಉಪನಯನದ ಮುಹೂರ್ತದಲ್ಲಿ ಬೇಕಾದಷ್ಟು ಜನ ಬಂದಿರಬಹುದು. ಯಾರ್ಯಾರು ದೊಡ್ಡ ದೊಡ್ಡ ಸ್ವಾಮಿಗಳು, ಸನ್ಯಾಸಿಗಳು, ಅವರು ಇವರು ಅಂತ ಯಾರು ಬೇಕಾದರೂ ಕೂಡ ಬಂದಿರಬಹುದು. ಆದರೂ ಕೂಡ ಗುರುಭಾವವನ್ನು ಮಗನಾದವನು ಅವತ್ತು ಮೊದಲ ಬಾರಿಗೆ ತಂದೆಯಲ್ಲೇ ಕಾಣಬೇಕು. ಅಲ್ಲಿ ತನಕಲೂ ಕೂಡ ಆ ಒಟ್ಟು ಏನು ಮಾಡಿರ್ತಾನೆ ಅಂದರೆ ತಂದೆ ಅಂತ ನೋಡಿರ್ತಾನೆ, ತಂದೆ ಅಂತ. ಆದರೆ ಆವತ್ತು ಮಾತ್ರ ತಂದೆಯನ್ನು ನೋಡುವಾಗ ನನ್ನ ಗುರು ಅಂತ ನೋಡಬೇಕಂತ. ತಂದೆಯು ಕೂಡ ಮಗುವನ್ನು ನೋಡುವಾಗ ನನ್ನ ಮಗ ಅಂತ ಅನ್ನೋಕ್ಕಿಂತಲೂ ಕೂಡ ಶಿಷ್ಯ ಅಂತ ನೋಡಬೇಕಂತೆ. ಯಾಕೆ ಅಂದರೆ ಅವನಿಗೆ ಅವತ್ತು ಗಾಯತ್ರಿ ಉಪದೇಶ ಮಾಡಬೇಕು ಅವನು. ಹಾಗಾಗಿ ನಿಜವಾದ ಗುರು ಅಂತ ಕರೆಸಿಕೊಳ್ತಾನಂತವನು. ಅಂತಹ ಒಂದು ಕಾಲ ಅದು. ಆದ್ದರಿಂದ ಇದನ್ನು ಏನಂತ ಕರೀತಾರೆ, ಈಗಾಗಲೇ ನಾನು ಹೇಳಿದ್ನಲ್ಲ, ತಾಯಿಯನ್ನು ನೋಡೋದು, ತಂದೆಯನ್ನು ನೋಡೋದು, ಆಚಾರ್ಯರನ್ನು, ಇದನ್ನು ನಿರೀಕ್ಷಣ ಅಂತಲೂ ಕೂಡ ಕರೀತಾರೆ. ನಿರೀಕ್ಷಣ ಅಂತ. ಹೀಗೆ ನಿರೀಕ್ಷಣೆ, ಇದು ವಿವಾಹದಲ್ಲೂ ಕೂಡ ನಿರೀಕ್ಷಣೆ ಇರುತ್ತೆ. ವಿವಾಹದಲ್ಲಿರುವಂಥ ನಿರೀಕ್ಷಣೆ ಗಂಡು ಹೆಣ್ಣು ಇಬ್ಬರು ಕೂಡ ಇವಳು ನನ್ನ ಹೆಂಡತಿ ಅಂತ ಅವನು ನೋಡೋದು, ಇವನು ನನ್ನ ಗಂಡ ಅಂತ ಇವಳು ನೋಡೋದು. ಪರಸ್ಪರವಾಗಿ ನೋಡುವ ನೋಟ ಗಂಡ ಹೆಂಡತಿಯ ಭಾವ ಇರುತ್ತೆ. ಇಲ್ಲಿ ನೋಡುವ ನೋಟ ಏನಿದೆಯಲ್ವ, ಇದು ನಿರೀಕ್ಷಣೆ ಅಂತಂದರೆ ಮಗನಾದವನು ಗುರುತ್ವವನ್ನು ತಂದೆಯಲ್ಲಿ ಕಾಣೋದು, ಇವನಲ್ಲಿ ಶಿಷ್ಯತ್ವವನ್ನು, ಮಗನಲ್ಲಿ ಶಿಷ್ಯತ್ವವನ್ನು ಅಪ್ಪನಾದವನು ಕಾಣಬೇಕು. ಹೀಗೆ ಕಂಡು ಮಾಡುವಂಥ ಎಷ್ಟು ಜನ ಇದ್ದರೂ ಕೂಡ, ದೊಡ್ಡ ದೊಡ್ಡ ಯತಿಗಳಿದ್ದರೂ ಕೂಡ ಅವನಿಗೆ ಉಪದೇಶ ಮಾಡಲಿಕ್ಕೆ ಅಧಿಕಾರ ಇರುವಂತಹದ್ದು, ಗಾಯತ್ರಿ ಮಂತ್ರದ ಉಪದೇಶದ ಅಧಿಕಾರ ಇರೋದು ತಂದೆಗೇನೆ. ಅದರಿಂದ ಬೇರೆ ಯಾರಿದ್ದರೂ ಕೂಡ ಅವನಿಗೆ ಉಪದೇಶ ಮಾಡುವಂಥ ಅಧಿಕಾರ ಇರೋದಿಲ್ಲ. ಆದರೆ ಉಪದೇಶ ಮಾಡಬೇಕಾದ್ರೆ ತಂದೆಗೆ ಗೊತ್ತಿರಬೇಕು, ಅಷ್ಟಾದರೂ ಇಲ್ಲದಿದ್ದರೆ ಕಷ್ಟ. ಕಡೆಗೆ ಎಲ್ಲಿ ತನಕ ಅಂತಂದರೆ ಮತ್ತೆ ಆಚಾರ್ಯ ಏನು ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂದರೆ ಪುರೋಹಿತರೆ ಮತ್ತು ಇವನು ಕಿವಿಗೆ ಹೇಳಿಕೊಟ್ಟು ತಂದೆಗೆ ಉಪದೇಶ ಮಾಡಿ ತಂದೆ ಅವರಿಗೆ ಉಪದೇಶ ಮಾಡೋದು ಅಂದರೆ ಅದು ಸರಿಯಾಗುವುದಿಲ್ಲ ಅನ್ನೋದು. ಆದ್ದರಿಂದ ತಂದೆಗೆ ಗೊತ್ತಿರಬೇಕು ಮೊದಲು ಗಾಯತ್ರಿ ಮಂತ್ರ ಅಂದರೆ ಏನು, ಅದರ ಮಹತ್ವ ಏನು, ಅಷ್ಟಾದರೂ ಗೊತ್ತಿರಬೇಕು. ಅದು ಗೊತ್ತಿಲ್ಲದೇನೆ ಉಪದೇಶಕ್ಕೆ ಕೂತ್ಬಿಟ್ರೆ ಕಷ್ಟ ಆಗ್ತದೆ. ಹಾಗೆ ಆದ್ದರಿಂದ ಇದೆಲ್ಲ ನಡಿಬೇಕು ಅಂತ ಹೇಳ್ತಾರೆ. ಇನ್ನು ಅವತ್ತಿನ ದಿವಸ ಅವನಿಗೆ ಒಟುವಿಗೆ ಅದರ ಜೊತೆಗೆ ಏನು ಮಾಡಲಿಕ್ಕಿರುತ್ತೆ ಅಂದರೆ ಪೀತವಾದಂಥ ಅಂದರೆ ಹಳದಿ ಬಣ್ಣದ ವಸ್ತ್ರವನ್ನು ಉತ್ತರೀಯವಾಗಿ ಅವನಿಗೆ ಧಾರಣೆ ಮಾಡಿಸ್ಲಿಕ್ಕಿರ್ತದೆ. ಉತ್ತರೀಯ ಧಾರಣೆ ಅಂತ. ಆ ಉತ್ತರೀಯ ಧಾರಣೆಯನ್ನು ಮಾಡಿಸಬೇಕಾದ್ರೆ ಅದು ಹಳದಿ ಬಣ್ಣದ್ದೇ ಆಗಿರಬೇಕು. ಅಂದರೆ ಅರಿಶಿಣದ ನೀರಿನಲ್ಲಿ ಅದ್ದಿ ಅದನ್ನು ಒಣಗಿಸಿ ಒಮ್ಮೆ ಝಾಡಿಸಬೇಕು. ಒಣಗಿಸಿದ್ವಿ ಅಂತ ತಂದುಬಿಡಬಾರ್ದು, ಹಾಗೆ ಅದನ್ನು ಝಾಡಿಸ್ಬೇಕು. ಅದರಲ್ಲಿರುವಂಥ ಅರಿಶಿಣದ ಪುಡಿಗಳೆಲ್ಲವೂ ಹೋಗಬೇಕು. ಇಲ್ಲದಿದ್ದರೆ ಮೈ ಮೇಲೆಲ್ಲ ಮಗುವಿಗೆ ಕೂತ್ಕೊಂಡು ಅದು ಕಿರಿಕಿರಿ ಹಾಗಿರಬಾರ್ದು, ಕೂಸಿಗೆ ನೋವು ಅನ್ನಿಸ್ಬಾರ್ದು. ಅದಕ್ಕೆ ಅದನ್ನು ಶುದ್ಧ ಮಾಡಿಕೊಂಡು ಅದನ್ನು ತಂದು ಮಗುವಿಗೆ ಉತ್ತರೀಯವಾಗಿ, ಅದಕ್ಕಿಂತ ಮುಂಚಿತವಾಗಿ ಒಂದು ಕೆಳಗಡೆ ಸೊಂಟದ ಭಾಗದಲ್ಲಿ ಉಡಿಸಿರ್ತಾರೆ ಒಂದು ಕೌಪೀನವನ್ನು. ನಿಜವಾಗಲೂ ಬರೀ ಕೌಪೀನದಲ್ಲೇ ನಿಲ್ಲಿಸಬೇಕು ಅಂತಲೂ ಕೂಡ ಇರುವಂಥದ್ದು. ಹಾಗೆ ಆದರೆ ಮೇಲೆ ಸಂಕೋಚ ಆಗುತ್ತೆ ಮಗುವಿಗೆ ಅಂತ ಅನಿಸಿದಾಗ ಮೇಲೊಂದು ಉಡಿಸೋದು.
ಹಾಗೆ ಆದ್ದರಿಂದಲೇ ಏನು ಅಂತಂದರೆ ಉಪನಯನ ಅನ್ನುವಂಥದ್ದು ಆ ವಯಸ್ಸಿಗೆ ನಡೆದುಬಿಟ್ರೆ ಈ ಸಮಸ್ಯೆ ಇರುವುದಿಲ್ಲ. ತೀರ ನಾಳೆ ಮದುವೆ ಅಂದಾಗ ಹಿಂದಿನ ದಿವಸ ಉಪನಯನ ಮಾಡಿಕೊಳ್ರಿ ಅಂದರೆ ಕೋಪಿನ ಮೇಲೆ ನಿಲ್ಲಿಸಿದ್ರೆ ಏನು ಗತಿ ಆಮೇಲೆ. ಆದ್ದರಿಂದ ಹೀಗೆಲ್ಲ ಆಗ್ಲಿಕ್ಕಾಗಲ್ಲ. ಆದ್ದರಿಂದಾಗಿ ಇದನ್ನೆಲ್ಲ ಆ ವಯಸ್ಸು ಅಂತ ಇರುತ್ತಲ್ಲ ಅದಕ್ಕೆ ಅಲ್ಲಲ್ಲೇ ಮುಗಿಸಿಬಿಡಬೇಕು ಅದನ್ನು, ಆ ಕ್ರಮ. ಹಾಗೆ ಈ ರೀತಿಯಲ್ಲಿ ಪೀತವಸ್ತ್ರ ಎನ್ನುವಂಥದ್ದನ್ನು ಅವನ ಮೈ ಮೇಲೆ, ಯಾಕೆಂದರೆ ಪೀತವಸ್ತ್ರ ಅರಿಶಿಣ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಲ್ಲ, ಎಲ್ಲ ಏನೇ ರೋಗಗಳಿದ್ದರೂ ಕೂಡ ಅದನ್ನು ದೂರ ಮಾಡುವಂಥದ್ದು. ಆದ್ದರಿಂದ ಕ್ರಿಮಿನಾಶಕವಾಗಿರುವಂಥದ್ದು ಇದರಲ್ಲಿ ಅದ್ದಿರುವಂಥದ್ದು ಅಂತ ಆದರೆ ಚರ್ಮ ರೋಗಗಳು ಯಾವುದು ಕೂಡ ಹತ್ತಿರಕ್ಕೆ ಸುಳಿಯೋದಿಲ್ಲ ಅವನಿಗೆ, ಮಗುವಿಗೆ. ಅದಕ್ಕೋಸ್ಕರವಾಗಿ ಯಾಕೆ ಅಂದರೆ ಇನ್ನು ಮುಂದೆ ಅವನೇನು ಮಾಡ್ತಾನೆ ಅಂದರೆ ಗುರುಕುಲಕ್ಕೆ ಹೋಗಿ ವಾಸ ಮಾಡ್ತಾನೆ. ಆವತ್ತಿನಿಂದ ಗುರುಕುಲದಲ್ಲಿ ಒಬ್ಬನೇ ಇರುವುದಿಲ್ಲ, ಅನೇಕ ವಿದ್ಯಾರ್ಥಿಗಳಿರ್ತಾರೆ. ಹಾಗಾಗಿ ಅವನು ಬಟ್ಟೆ ಇವನು ಬಟ್ಟೆ ಅವನು ಅಂತ ಹಾಕ್ಕೊಂಡಾಗ ಏನಾದರೂ ಚರ್ಮ ರೋಗಗಳು ಬರುವ ಸಾಧ್ಯತೆಗಳಿರ್ತದೆ. ಅದರಿಂದಾಗಿ ಇದು ಯಾವುದು ಬರಬಾರದು ಅನ್ನೋ ದೃಷ್ಟಿಯಿಂದ ಶಾಸ್ತ್ರಗಳೆಲ್ಲವೂ ಕೂಡ ಆವತ್ತಿನ ದಿವಸ ಅರಿಶಿಣದ ಬಟ್ಟೆಯನ್ನೇ ಅವನಿಗೆ ಉಡಿಸಬೇಕು ಅಂತ ಹೇಳಿದ್ದಾರೆ. ಆ ಹೊಸ ಬಟ್ಟೆ ಎನ್ನುವಂಥದ್ದು ಅದು ಹೊಸದೇ, ಅಂದರೆ ಯಾರೂ ಹುಟ್ಟದ್ದನ್ನು ಹಾಕೋದಲ್ಲ. ಅರಿಶಿಣ ಬಟ್ಟೆಯನ್ನು ನೆನೆಸಿ ಮಾಡಿ ಅದನ್ನೆಲ್ಲವನ್ನು ಕೂಡ ಹೊಸದಾಗಿರುವಂಥದ್ದನ್ನೇ ಅದನ್ನು ಮೊದಲು ದೇವರಿಗೆ ಸಮರ್ಪಣೆ ಮಾಡಿರಬೇಕು. ದೇವರಿಗೆ ಸಮರ್ಪಣೆ ಮಾಡಿ ಮಂಗಲ ದ್ರವ್ಯದಿಂದಾಗಿ, ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಹಾಗಿತ್ತು. ಹಿಂದಿನ ಕಾಲದಲ್ಲಿ ಒಂದು ಏನೇ ಹೊಸ ಬಟ್ಟೆಯನ್ನು ತಂದರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿಯೇ ಅದನ್ನು ಉಟ್ಟುಕೊಳ್ಳೋದು ಅಂತಿತ್ತು. ಆಮೇಲೆ ಏನಾಯಿತು ಅಂದರೆ ಬಟ್ಟೆಯನ್ನು ಹರಿದು ಹೊಲಿಲಿಕ್ಕೆ ಶುರು ಮಾಡಿದ್ರಲ್ಲ. ಒಮ್ಮೆ ಹರಿದು ಹೊಲಿದ್ರೆ ಅದು ಮಡಿಗೆ ಬರುವುದಿಲ್ಲ. ಹಾಗಾಗಿ ಹರಿದು ಹೊಲಿದದ್ದು ಅಂದರೆ ಈಗ ಶರ್ಟ್ ಅಂತ ಹಾಕ್ಕೊಳ್ಳೋದು, ಪ್ಯಾಂಟು ಅಂತ ಹಾಕ್ಕೊಳ್ತೀವಿ, ಅದೆಲ್ಲ ಮಡಿಗೆ ಬರುವುದಿಲ್ಲ. ಯಾಕೆ ಅಂದರೆ ಹರಿದಿರ್ತಾರೆ ಅದನ್ನು ಮೊದಲು. ಒಂದು ಸರ್ತಿ ಬಟ್ಟೆ ಹರಿದು ಬಿಡೋದು, ಅದು ಡಿಸೈನ್ ಬೇಕಾದ ರೀತಿಯಲ್ಲಿ ಹೊಲಿಯೋದು, ಅದು ಅದೇ ಮಡಿಯಾಗಿ ಹೋಗುತ್ತೆ ಕೊನೆಗೀಗ. ಹಾಗೆ ಅಂಥದ್ದಿರುತ್ತಲ್ಲ ಅದು ಏನಿರುತ್ತೆ ಅದು ದೇವರಿಗೆ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಅದು ಯಾವಾಗ ಅದು ಬಂತೋ ಆವತ್ತಿನಿಂದ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡುವ ಕ್ರಮವೂ ಹೊರಟೋಯ್ತು. ಯಾಕೆಂದರೆ ದೇವ್ರ ಪ್ಯಾಂಟ್ ಹಾಕ್ಕೊಳ್ಳಲು ಬಿಡಿ ಅಂತ ದೂರ ಇಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಯಿತು. ಆಮೇಲೆ ಏನಾಯಿತು, ಈ ಮೊದಲೆಲ್ಲ ಇದ್ದದ್ದು ಪಂಚೆನೇ ಉಡ್ತಾ ಇದ್ರು. ಆದ್ದರಿಂದಾಗಿ ಪಂಚೆಗಳನ್ನೆಲ್ಲ ಅದು ದೇವರಿಗೆ ಸಮರ್ಪಣೆ ಮಾಡುವಾಗಲೂ ಕೂಡ ಅದಕ್ಕೆಲ್ಲ ನಾವು ಹಾಕಿಕೊಳ್ಳುವಂಥ ಬಟ್ಟೆ ಎನ್ನುವುದು ಶುದ್ಧವಾಗಿರುತ್ತೆ. ಆದ್ದರಿಂದ ಮಂತ್ರ ಹೇಳಬೇಕು. ಶುಚಿ ಓ ಹವ್ಯ ಮಾರುತ ಶುಚಿ ನಾಂ ಹಿನೋಮ್ಯದ್ವರಂ ಶುಚಿಭ್ಯ. ಈ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಅದು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ. ಅವಧೂತಂ ರಕ್ಷೋ ಅವಧೂತ ಅರಾತಯ ಅಂತ ಮಂತ್ರ. ಈ ಮಂತ್ರದಿಂದಾಗಿ ಧ್ಯಾನವನ್ನು ಮಾಡ್ತಾ ವಾಮನಾಭಿನ್ನ ಉಪೇಂದ್ರ ಮೂರ್ತಯೇ ನಮಃ ಅಂತ ಹೇಳಿಕೊಂಡು ಈ ಬಟ್ಟೆಯನ್ನು ಧಾರಣೆ ಎನ್ನುವಂಥದ್ದು ಮಾಡೋದು. ಹೀಗೆ ಈ ಧಾರಣೆ ಎನ್ನುವಂಥದ್ದು ಮಾಡಿದ ನಂತರ ಆಗ ಒಟ್ಟು ಅವತ್ತಿನಿಂದ ದ್ವಿಜ ಆದ. ಆ ದ್ವಿಜ ಆದ ಕೂಡಲೇ ಮೊದಲ ಬಾರಿಗೆ 2 ಬಾರಿ ಆಚಮನವನ್ನು ಮಾಡಬೇಕು. ಅವನಿಗೆ ಹೇಳ್ಕೊಡ್ತಾರೆ, ಅವಾಗ ಪುರೋಹಿತರು ಹೇಳ್ತಾರೆ 2 ಬಾರಿ ಆಚಮನ. ಎಲ್ಲಿ ಆದರೂ ಕೂಡ ಆಚಮನ ಅನ್ನುವ ಶಬ್ದ ಬಂತು ಅಂದರೆ ಶಾಸ್ತ್ರದಲ್ಲಿ 2 ಅಂತಲೇ ಅರ್ಥ. ಎಲ್ಲಿ ಆದರೂ ಕೂಡ ಅಷ್ಟೇ. ನೀವು ಆಚಮನ ಆಚಮ್ಯ ಅಂದ ಕೂಡಲೇ ದ್ವಿರಾಚಮ್ಯ ಅಂತಲೇ ಅರ್ಥ. ಅದಕ್ಕೆ 2 ಬಾರಿ ಆಚಮನ ಅಂತಲೇ. ಸಂಧ್ಯಾ ವಂದನೆ ಮಾಡ್ತೀರಿ, ಕೇಶವಾಯ ಸ್ವ ನಾರಾಯಣ ಸ್ವ ಅಂತ ಒಂದು ಸರ್ತಿ ಮಾಡಿದ ಮುಗಿತು ಅಲ್ಲ, ಮತ್ತೇನು 2 ಬಾರಿ. ಅದು ಹೆಣ್ಣು ಮಕ್ಕಳು ಮಾಡುವ ಗುರುಮಂತ್ರ ಆಗಿದ್ದರೂ ಕೂಡ ಆಚಮನ ಅನ್ನೋದು 2 ಬಾರಿಯೇ. ಯಾವುದನ್ನು ಮಾಡಿದರೂ ಕೂಡ ಆಚಮನ ಅನ್ನುವಂಥದ್ದು ಎಲ್ಲ ಭಾಗದಲ್ಲೂ ಕೂಡ 2 ಬಾರಿ ಅಂತಲೇ ಅರ್ಥ ಅದಕ್ಕೆ. ಹಾಗೆ ಪ್ರಾಣಾಯಾಮ ಅಂದರೆ 3 ಬಾರಿ ಅಂತಲೇ ಅರ್ಥ ಅದಕ್ಕೆ ಪ್ರಾಣಾಯಾಮ. ಹೀಗೆ ಮಾಡಿಕೊಂಡು 2 ಬಾರಿ ಆಚಮನವನ್ನು ಮಾಡಿ ಆ ವಟುವಿಗೆ ಮೊದಲ ಬಾರಿಗೆ ಒಂದು ಪವಿತ್ರವನ್ನು ಧಾರಣೆ ಮಾಡಿಸ್ಲಿಕ್ಕಿರ್ತದೆ. ಪವಿತ್ರವನ್ನು ಬರೀ ಶ್ರಾದ್ದ ಮಾಡೋರು ಮಾತ್ರ ಮುಟ್ಟಬೇಕು ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಅಲ್ಲಿ 3 ದರ್ಬೆ ಎದ್ದಿರ್ತದೆ. 3 ದರ್ಬೆ ಎದ್ದು ಇಲ್ಲೆಲ್ಲ ಆಗಬೇಕಾದ್ರೆ ಒಂದೊಂದು ಕರ್ಮ ಅಂತಿರುತ್ತೆ. 4 ದರ್ಬೆ ಎದ್ದು ಅಂತ ಒಂದು ಕರ್ಮದಲ್ಲಿ, 5 ದರ್ಬೆ ಎದ್ದು ಅಂತ ಒಂದು ಕರ್ಮದಲ್ಲಿ, ಹೀಗೆ ಒಂದೊಂದು ಕರ್ಮಗಳಲ್ಲಿ ಒಂದೊಂದು ವಿಹಿತವಾಗಿರುತ್ತೆ. ಹಾಗೆ ಇಲ್ಲೂ ಕೂಡ ಏನು ಮಾಡಬೇಕು, ವಟುವಿಗೆ ಒಂದು ಪವಿತ್ರವನ್ನು ಧಾರಣೆ ಮಾಡಿಸ್ಬೇಕು. ಆ ಪವಿತ್ರವನ್ನು ಧಾರಣೆ ಮಾಡಿಸಿ ಅದು ಆಚಾರ್ಯನ ಜೊತೆಯಲ್ಲಿ, ಅಂದರೆ ಅಗ್ನಿಯಲ್ಲಿ ಏನು ಅಗ್ನಿ ಪ್ರತಿಷ್ಠೆ ಆಗಿರುತ್ತೆ, ಆ ಅಗ್ನಿಯಲ್ಲಿ ವಟುವಿನಿಂದಾಗಿ 4 ಆಹುತಿಗಳನ್ನು ಕೊಡಿಸ್ಲಿಕ್ಕಿರುತ್ತೆ. 4 ಆಹುತಿಗಳನ್ನು ಯಾರಿಗೆ ಅಂದರೆ ಪೌಮಾನಾಗ್ನಿಗೆ 3 ಆಹುತಿಯನ್ನು ಕೊಡಬೇಕು, ಮತ್ತೊಂದು ಪ್ರಜಾಪತಿಗೆ 1 ಆಹುತಿಯನ್ನು ಕೊಡಬೇಕು ಅಂತ. ಇಷ್ಟು ಆಹುತಿಗಳನ್ನು, ಅಂದರೆ ಅಗ್ನಿ ಏನಿದ್ದಾನೆ ಅಗ್ನಿದೇವನ ಹೆಂಡತಿಯ ಹೆಸರು ಸ್ವಾಹಾದೇವಿ ಅಂತ, ಸ್ವಾಹ ಅಂತ ಅವಳ ಹೆಸರು. ಅದಕ್ಕೆ ನಾವು ಏನು ಅಗ್ನಿಗೆ ಹಾಕಬೇಕಾದ್ರೂ ಸ್ವಾಹ ಅಂತಲೇ ಹಾಕ್ಬೋದು. ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ದೇವತೆಗಳಿಗೆ ಕೊಡ್ರಿ ಅಂತ. ಹಾಗೆ ಅದರಿಂದಾಗಿ ಆ ಸ್ವಾಹಾದೇವಿ ಇದ್ದಾಳಲ್ಲ, ಸ್ವಾಹಾದೇವಿಗೆ 3 ಜನ ಮಕ್ಕಳಿದ್ದಾರೆ. ಯಾರು? ಶುಚಿ, ಪಾವಕ, ಪವಮಾನ ಅಂತ 3 ಜನ ಮಕ್ಕಳು. ಆ 3 ಜನ ಮಕ್ಕಳೇನಿದ್ದಾರಲ್ಲ ಆ 3 ಮತ್ತೆ 45 ಜನ ಮಕ್ಕಳಿದ್ದಾರೆ. 3 ಜನ, ಆ 3 ಜನರಿಗೆ 45 ಜನ ಮಕ್ಕಳು ಮತ್ತೆ. ಹಾಗಾಗಿ ಒಟ್ಟು ಎಷ್ಟಾಯಿತು ಅಂತಂದರೆ ಇವರು 3 ಅಂದರೆ ಈ ಶುಚಿ, ಪಾವಕ, ಪವಮಾನ 3 ಜನ.
ಅದಕ್ಕಿಂತ ಮೊದಲು ಅವರ ಅಪ್ಪ ಅಮ್ಮ ಅಂದರೆ ಇಬ್ಬರು, ಮತ್ತೆ 5 ಅಂತ ಆಯ್ತು ಅಲ್ಲಿಗೆ. ಇವರೆಲ್ಲರೂ ಕೂಡ ಸೇರಿದರು ಅಂತಾದರೆ, ಇಷ್ಟೂ ಜನರು ಸೇರಿತು ಅಂತಾದರೆ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 45 ಒಟ್ಟು ಅಂತಂದರೆ ಅದು ಗಂಡ ಹೆಂಡತಿಯನ್ನು 1 ಅಂತ ಗ್ರಹಣೆ ಮಾಡೋದು, ಸ್ವಾಹ ಮತ್ತು ಅಗ್ನಿಯನ್ನು. ಇನ್ನು ಶುಚಿ, ಪಾವಕ ಮತ್ತು ಪವಮಾನ 4 ಜನ ಅಂತಾಯಿತು ಅಗ್ನಿಯನ್ನು ಹಿಡ್ಕೊಂಡು. ಇನ್ನು ಇವರಿಗೆ 3 ಜನರಿಗೆ ಹುಟ್ಟಿದವರು ಅಂತಂದರೆ 45 ಜನ. ಒಟ್ಟು ಅಗ್ನಿಗಳೆಷ್ಟು ಅಂದರೆ 49 ಜನ ಅಗ್ನಿಗಳಿದ್ದಾರೆ ಅಂತ. ಹೀಗೆ ಯಜ್ಞದಲ್ಲಿ ಅದು ಈ ಅಗ್ನಿಗಳೇನಿದ್ದಾರೆ ಬೇರೆ ಬೇರೆ ಯಜ್ಞಗಳಲ್ಲಿ ಬೇರೆ ಬೇರೆ ಅಗ್ನಿಗಳಿರ್ತಾರಂತೆ, ಬೇರೆ ಬೇರೆ ಅಗ್ನಿಗಳು. ಆದ್ದರಿಂದ ಅವರನ್ನು ಆ ಅಗ್ನಿಗಳನ್ನು ಕರಿಬೇಕಾದ್ರೆ ಏನು ಮಾಡುತ್ತೇವೆ ಅಂದರೆ ಆಯಾಯ ಹೆಸರಿನಿಂದಲೇ ಅವತ್ತಿಗೆ ಕರೀಲಿಕ್ಕೆ ಇರ್ತದೆ. ಹಾಗೆ ಆ ಹೆಸರಿನಿಂದ ಕರಿಬೇಕಾದ್ರೆ ಉಪನಯನ ಅನ್ನುವಂಥ ಏನು ಸಂಸ್ಕಾರ ಇದು ಜ್ಞಾನಾರ್ಜನೆಗೋಸ್ಕರ ಇರುವಂಥ ಸಂಸ್ಕಾರ, ಇದು ಜ್ಞಾನ ಸಂಪಾದನೆ ಮಾಡಲಿಕ್ಕೋಸ್ಕರ ಇರುವ ಸಂಸ್ಕಾರ. ಆದ್ದರಿಂದ ಇಲ್ಲಿ ಅಗ್ನಿ ಅಂತಂದರೆ ಸಮುದ್ಭವ ನಾಮಾನಂ ಅಗ್ನಿಂ ಆವಾಹಯಾಮಿ ಅಂತ ಸಮುದ್ಭವ ಅನ್ನುವ ಹೆಸರಿನ ಅಗ್ನಿ ಬರ್ತಾನೆ. ಬೇರೆ ಬೇರೆ ಕಡೆಯಲ್ಲಿ ಒಬ್ಬೊಬ್ಬ ಅಗ್ನಿ ಇದ್ದಾನೆ. ಬೇರೆ ಬೇರೆ ಕಡೆಯಲ್ಲಿ ನಾವು ನಿತ್ಯ ವೈಶ್ವದೇವ ಅಂತ ಮಾಡ್ತೇವೆ. ವೈಶ್ವದೇವ ಅಂತ ಮಾಡುವಾಗ ವಿಷ್ಣು ವೀರ್ಯಾತ್ಮಕಂ ರುಗ್ಮಗನಾಮಾನಂ ಅಗ್ನಿಂ ಪ್ರತಿಷ್ಠಾಪಯಾಮಿ ಅಂತ ಅಲ್ಲಿ ರುಗ್ಮಕ ಅನ್ನುವಂಥ ಹೆಸರಿನ ಅಗ್ನಿ ಇರ್ತಾರಂತೆ ವೈಶ್ವದೇವ ಮಾಡುವಾಗ. ಅಂದರೆ ಒಂದೊಂದು ಯಜ್ಞಗಳಿಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಇರ್ತಾನೆ. ಇನ್ನು ಬೇರೆ ಬೇರೆ ಕಡೆಯಲ್ಲಿ ಹೋಗಬೇಕು. ಅದಕ್ಕೆ ಇನ್ನೊಂದೇನು, ಏನು ಯಜ್ಞವನ್ನು ಮಾಡುವಾಗಲೂ ಕೂಡ ನಮಗೆ ಅಂತಿಮ ಕಾಲದಲ್ಲಿ ನಮ್ಮ ಜೊತೆಗೆ ಬರುವ ಅಗ್ನಿ ಅಂತಂದರೆ ಅದು ಕ್ರವ್ಯಾದ ಅನ್ನುವಂಥ ಅಗ್ನಿ. ಆದ್ದರಿಂದಾಗಿ ಎಲ್ಲ ಅಗ್ನಿಗಳಲ್ಲೂ ಅವನನ್ನು ವಿಸರ್ಜನೆ ಮಾಡಲಿಕ್ಕಿರ್ತದೆ, ಅವನನ್ನಲ್ಲಿ ಸ್ವೀಕಾರ ಮಾಡಲಿಕ್ಕಿಲ್ಲ. ಕ್ರವ್ಯಾದ ಅಗ್ನಿಂ ವಿಸೃಜ್ಯ ಅಂತ ಹೇಳ್ತೇವೆ. ಅದಕ್ಕೆ ಅವನನ್ನು ಬಿಸಾಡಬೇಕು, ಅವನನ್ನು ದೂರ ಇಟ್ಟುಬಿಡಬೇಕು. ಇನ್ನು ಉಳಿದಂತೆ ಇಂತಿಂಥ ಅಗ್ನಿಗಳು ಅಂತ ಇರ್ತಾರೆ. ಇಲ್ಲಿ ಸಮುದ್ಭವ ನಾಮಕನಾಗಿರುವಂಥ ಅಗ್ನಿ ಇದ್ದಾನೆ. ಅವನಿಗೆ ಆ ಹೆಸರಿನಲ್ಲಿ ಅಗ್ನಿಯಲ್ಲಿ ಪವಮಾನನಿಗೆ ಒಂದು ಆಹುತಿಯನ್ನು ಕೊಡಬೇಕಂತೆ. ಆ ಅಗ್ನಿಗೂ ಅಂದರೆ ಪ್ರಜಾಪತಿಗೂ ಕೂಡ ಒಂದು ಆಹುತಿಯನ್ನು ಕೊಡಬೇಕು. ಅಂದರೆ ಪ್ರಜಾಪತಿ ಅಂತಂದರೆ ಪ್ರಜಾಪತಿಯ ಅಂತರ್ಯಾಮಿಯಾಗಿ, ಅಂದರೆ ಅಲ್ಲೇನಿರ್ತಾನೆ ಅಂದರೆ ಮುಖ್ಯ ಪ್ರಾಣ ಇರ್ತಾನಂತೆ. ಮುಖ್ಯ ಪ್ರಾಣ ಅವನು ಇರ್ತಾನೆ. ಆದ್ದರಿಂದ ಭಾವಿ ಪ್ರಜಾಪತಿ ಅವನಾದ್ದರಿಂದ ಪವಮಾನ ಪ್ರಜಾಪತಿ ಅಂತ ಮಂತ್ರ ಹೇಳುತ್ತದೆ. ಹಾಗಾಗಿ ಅಂಥ ಮಂತ್ರದಿಂದ ವಾಯುದೇವರಿಗೂ ಕೂಡ ಒಂದು ಉಪನಯನ ಅಂಗತ್ವೇನ ಒಂದು ಆಹುತಿಯನ್ನು ಕೊಡಬೇಕು. ಅಂದರೆ ಯಾಕೆ ಅಂದರೆ ತತ್ವಜ್ಞಾನ ಬರಬೇಕು ಅಂದರೆ ವಾಯುದೇವರ ಅನುಗ್ರಹದಿಂದಲೇ ಬರುವಂಥದ್ದು ತತ್ವಜ್ಞಾನ ಎನ್ನುವಂಥದ್ದು. ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಆದ್ದರಿಂದ ತತ್ವಜ್ಞಾನ ಸರಿಯಾಗಿ ಬರಬೇಕು ಅಂದರೆ ಇದೆಲ್ಲವೂ ಕೊಡಬೇಕು. ಈ ದೃಷ್ಟಿಯಿಂದಾಗಿ ಅವನಿಗೆ ಇದನ್ನೆಲ್ಲವನ್ನು ಕೂಡ ಮಾಡುವಂಥ ಸಂಸ್ಕಾರ ಅಂತ ಹೇಳ್ತಾರೆ. ಈ ಹೋಮವನ್ನು ಮಾಡಬೇಕು. ಇನ್ನು ಮಗನನ್ನು ಅವನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ತಂದೆಯಾದವನು ಗಾಯತ್ರಿಯನ್ನು ಉಪದೇಶಿಸಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಉಪದೇಶವನ್ನು ಮಾಡುವಾಗ ತನ್ನಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿಕೊಳ್ಬೇಕು, ಅಗ್ನಿಯನ್ನು ತರಬೇಕು. ಜೊತೆಗೆ ಸವಿತೃನಾಮಕನಾದಂಥ ಪರಮಾತ್ಮನನ್ನು ಕೂಡ ತನ್ನಲ್ಲಿ ಸನ್ನಿಧಾನ ತಂದುಕೊಳ್ಳಬೇಕು. ಅದಕ್ಕೋಸ್ಕರ ವಟುವಿನ ಕೈ ಹಿಡಿದು ಶಿಷ್ಯನನ್ನಾಗಿ ಕೂಡಿಸಿಕೊಂಡು ತನ್ನ ಬೊಗಸೆಯಲ್ಲಿ ಒಂದು ಕೈ ಬೊಗಸೆಯಲ್ಲಿ ನೀರನ್ನು ಅವನ ಅಂಜಲಿಗೆ ಸುರಿಬೇಕಂತೆ. ಇದರ ಅಂಗ ಇದನ್ನು ಅವಕ್ಷಾರಣ ಅಂತ ಹೇಳ್ತಾರೆ. ಅವಕ್ಷಾರಣ ಇದು ಆದ ನಂತರ ಮಾಡಬೇಕಾಗಿರುವಂಥದ್ದು ಅಂದರೆ ಮೊದಲಿಗೆ ಅವನಿಗಿನ್ನೂ ಗಾಯತ್ರಿ ಉಪದೇಶ ಆಗಿರುವುದಿಲ್ಲ. ವಟುವಿಗೆ ಗಾಯತ್ರಿ ಉಪದೇಶಕ್ಕಿಂತ ಮೊದಲೇನೆ ಅಗ್ನಿ ಕಾರ್ಯವನ್ನು ಮಾಡಬೇಕು. ಅಗ್ನಿ ಕಾರ್ಯ ನಂತರ ಅಲ್ಲ, ಮೊದಲಿಗೆ ಅಗ್ನಿ ಕಾರ್ಯ ಇವನಿಗೆ ಆವತ್ತಿನ ದಿವಸ ಮಾತ್ರ. ಹಾಗಾಗಿ ಆವತ್ತಿನ ದಿವಸ ಅಗ್ನಿ ಕಾರ್ಯವನ್ನು ಮೊದಲು ಮಾಡಿ, ಅಂದರೆ ಬ್ರಾಹ್ಮಣನಿಗೆ ಅಗ್ನಿ ಪರಿಚರ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಬ್ರಾಹ್ಮಣನು ಅಗ್ನಿಯ ಮುಖದಿಂದ, ವಿರಾಟ್ ಪುರುಷನ ಮುಖದಿಂದ, ಅದರಿಂದಾಗಿ ಅವನ ಬ್ರಾಹ್ಮಣ ಹುಟ್ಟಿದ್ದೇನೆ ಅವನ ಮುಖದಿಂದ ಅಲ್ವಾ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಹೇಳ್ತಾರೆ. ಅವನ ಮುಖದಿಂದ ಹುಟ್ಟಿದ್ದು. ಆದ್ದರಿಂದಾಗಿ ಬ್ರಹ್ಮಚರ್ಯಾಶ್ರಮದಲ್ಲಿ ಅಗ್ನಿಯನ್ನು ಅಗ್ನಿ ಕಾರ್ಯದಿಂದ ರಕ್ಷಣೆ ಮಾಡಿಕೊಳ್ಳಬೇಕು. ಗೃಹಸ್ಥಾಶ್ರಮ ಪಡೆದ ನಂತರ ಔಪಾಸನ ಅಂತ ಒಂದಿದೆ, ವಿಧಿ ಇದೆ. ಔಪಾಸನವನ್ನು ಮಾಡಿಕೊಂಡು ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ನಾವು ಮುಂದೆ ನಾವು ದೇಹವನ್ನು ಬಿಟ್ಟು ಹೋದಾಗ ಏನು ಹೋಗ್ತೇವೆ, ಆಗ ಈ ಅಗ್ನಿಯನ್ನು ಏನು ರಕ್ಷಣೆ ಮಾಡ್ಕೊಂಡಿರ್ತೀವಿ ಅವನೇ ಅಲ್ಲಿಗೆ ಬರ್ತಾನೆ ನಮಗೆ. ಹಾಗಾಗಿ ಅಗ್ನಿಯನ್ನು ಯಾವತ್ತು ದ್ವಿಜತ್ವ ಪ್ರಾಪ್ತಿ ಆಗುತ್ತೋ ಆವತ್ತಿನಿಂದಲೂ ಕೂಡ ಅಗ್ನಿ ಸಂರಕ್ಷಣೆ ಎನ್ನುವಂಥದ್ದು ಬ್ರಾಹ್ಮಣನಿಗೆ ಬಹಳ ಮುಖ್ಯ. ಅದನ್ನು ರಕ್ಷಣೆ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿಕೊಳ್ಳಬೇಕಾದ್ರೆ ಅವನಿಗೆ ಆಗ ಅಗ್ನಿ ಕಾರ್ಯವನ್ನು ಪ್ರಾರಂಭಿಸುವುದು ಅಂದರೆ ಗಾಯತ್ರಿ ಉಪದೇಶಕ್ಕಿಂತ ಮೊದಲು ಮಾಡಿಕೊಂಡು ವಟುವಿಗೆ ಸಮಿತ್ತಿನಿಂದ ಆಹುತಿಯನ್ನು ಕೊಡ್ತಾರೆ. ಸಮಿತ್ತಿನಿಂದ ಆಹುತಿಯನ್ನು, ಅದು ಋಗ್ವೇದಿಗಳಿಗೊಂದು ಮಂತ್ರ ಇರುತ್ತೆ, ಯಜುರ್ವೇದಿಗಳಿಗೊಂದು ಮಂತ್ರ ಇರುತ್ತೆ. ಆ ಮಂತ್ರಗಳಿಂದಾಗಿ ಸಮಿತ್ತಿನ ಆಹುತಿಯನ್ನು ಕೊಟ್ಟು ಆಗ ಅವನು ಕೇಳಿಕೊಳ್ಳುತ್ತಾನೆ, ಅಗ್ನಿ ನನ್ನನ್ನು ವರ್ಚಸ್ವಿಯನ್ನಾಗಿ ಮಾಡು,
ನನ್ನನ್ನು ತೇಜಸ್ವಿಯನ್ನಾಗಿ ಮಾಡು. ಹೀಗೆ ಅಂದರೆ ನನ್ನಲ್ಲಿ ಒಂದು ತೇಜಸ್ಸು ಬರಲಿ, ವರ್ಚಸ್ಸು ಬರಲಿ, ನಿನ್ನನ್ನು ಉಪದೇಶ ಪಡೆಯುವಂಥ ಯೋಗ್ಯತೆ ಎನ್ನುವಂಥದ್ದು ಬರಲಿ ಅಂತ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಿ, ಯತ್ತೇ ಅಗ್ನಿ ತೇಜಸ್ತೇನಾಹಂ ತೇಜಸ್ವಿ ಭೂಯಾಸಂ, ಯತ್ತೇ ಅಗ್ನಿ ವರ್ಚಸ್ತೇನಾಹಂ ವರ್ಚಸ್ವಿ ಭೂಯಾಸಂ, ಮೈ ಮೇಧ ಮೈ ಪ್ರಜಾ ಮೈ ಅಗ್ನಿಸ್ತೇಜೋ ದದಾತು, ನನ್ನಲ್ಲಿ ಅಗ್ನಿಯ ತೇಜಸ್ಸು ಎನ್ನುವಂಥದ್ದು ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು. ಹೀಗೆ ಓಜಸ್ಸು, ಬ್ರಾಜಸ್ಸು, ತೇಜಸ್ಸು ಇದೆಲ್ಲವೂ ಕೂಡ ಬರಬೇಕು ಅವನಿಗೆ. ಆವತ್ತು ಅದು ವಿಶೇಷ ಏನು ಅಂದರೆ, ಬೇರೆ ದಿನಗಳಲ್ಲಿ ಒಬ್ಬ ಆಚಾರ್ಯನಾದವನು ಹೋಮವನ್ನು ಮಾಡಲಿಕ್ಕೆ ಅಂತ ಯಜ್ಞದ ಕುಂಡದ ಮುಂದೆ ಕೂತಾಗ ಆ ಯಜ್ಞದ ಕುಂಡಕ್ಕೂ ಆಚಾರ್ಯರಿಗೂ ಮಧ್ಯದಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಆದರೆ ಈ ವಟು ಏನಿರ್ತಾನೆ, ವಟು ಆವತ್ತು ಅಗ್ನಿಯನ್ನು ಆವಾಹನೆ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಸಾಕ್ಷಾತ್ತು ಅಗ್ನಿಯೇ ಅವನಲ್ಲಿರ್ತಾನೆ. ಅದಕ್ಕೋಸ್ಕರವೇ ಯತ್ತೇ ಅಗ್ನಿ ತೇಜಸ್ತೇನಾಹಂ ಅಂತ ಎಲ್ಲವನ್ನೂ ಕೂಡ ಮೈ ಮೇಧ ಮೈ ಪ್ರಜಾ ಮೈ ಅಗ್ನಿಸ್ತೇಜೋ ಭಗದಾತು, ಅಗ್ನಿಯ ತೇಜಸ್ಸು ನನಗೆ ಬರಲಿ ಅಂತ ಅವನಲ್ಲಿ ಸಾಕ್ಷಾತ್ ಅಗ್ನಿಯೇ ಆಗಿಬಿಡ್ತಾನಂತವನು. ಅಗ್ನಿಯೇ ಆಗೋದರಿಂದಾಗಿ ಆವತ್ತಿನ ದಿವಸ ಅವನು ಮಧ್ಯದಲ್ಲಿ ಸಂಚಾರ ಮಾಡಲಿಕ್ಕೆ ಅವನಿಗೆ ಮಾತ್ರ ಅಧಿಕಾರ, ಮತ್ತು ಅಪ್ಪನಿಗೂ ಇಲ್ಲ. ಆ ವಟುವಿಗೆ ಮಾತ್ರ ಅವನಿಗೆ ಅಧಿಕಾರ ಇರ್ತದೆ. ಆಚಾರ್ಯರು ಹೋಮ ಮಾಡ್ತಿದ್ರು ಕೂಡ ಅಗ್ನಿಯ ಮಧ್ಯದಲ್ಲಿ ಈ ಕಡೆಯಿಂದ ಹೋಗ್ಬೋದು, ಅವನಿಗೆ ಅಷ್ಟು ಅಧಿಕಾರ ಅವತ್ತು. ಹಾಗಾಗಿ ಅಂತಹ ಒಂದು ಶಕ್ತಿಯನ್ನು ತಂದುಕೊಂಡು ಆವತ್ತಿನ ದಿವಸ ಅವನೇನಾಗಬೇಕು ಅಂದರೆ ಈ ಶಕ್ತಿ ಮೇಧಾಶಕ್ತಿ ಎನ್ನುವಂಥದ್ದೇನು ಬರ್ತದಲ್ವ, ಅಗ್ನಿಯನ್ನು ಪ್ರಾರ್ಥನೆ ಮಾಡಿದಾಗ ಅದರಿಂದ ಏನಾಗುತ್ತಂತೆ, ತಂದೆಯಾದವನು ಎಷ್ಟು ಪಾಠ ಮಾಡ್ತಾನಲ್ಲ ಅವನು ಹೇಳಿಕೊಟ್ಟ ಪಾಠಕ್ಕಿಂತ ಹೆಚ್ಚಿನ ವಿಷಯಗಳು ಅವನಿಗೆ ಅರ್ಥ ಆಗುತ್ತಂತೆ. ಅಗ್ನಿಯ ತೇಜಸ್ಸಿನಿಂದಾಗಿ ಬರೀ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ಸ್ವಲ್ಪ ಅರ್ಥ ಹೇಳಿದರೆ ಇದಕ್ಕೆ ಇನ್ನೊಂದು ಅರ್ಥ ಹೀಗೂ ಹೇಳ್ಬೋದಲ್ಲ ಅಂತ ಅವನಿಗೆ ಹೊಳೆಯುತ್ತಂತೆ. ಅಷ್ಟು ಶಕ್ತಿ ಎನ್ನುವಂಥದ್ದು ಅವನಿಗೆ ಬರುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕು ಅಂತ. ಅಗ್ನಿಯಿಂದ ಆಶೀರ್ವಾದ ಪಡೆದ ಅಂತಾದರೆ ವಟು ಗಾಯತ್ರಿ ಉಪದೇಶಕ್ಕೆ ಅರ್ಹನಾಗ್ತಾನೆ. ಅವಾಗ ಗಾಯತ್ರಿ ಉಪದೇಶಕ್ಕೆ ಅಲ್ಲಿ ತನಕಲೂ ಕೂಡ ವಟುವಿಗೆ ಗಾಯತ್ರಿ ಉಪದೇಶಕ್ಕೆ ಅರ್ಹತೆ ಎನ್ನುವಂಥದ್ದು ಬರುವುದಿಲ್ಲ. ಆ ಅರ್ಹತೆ ಬರುವಂತಹದ್ದು ಅಗ್ನಿಯ ವಿಶೇಷವಾದಂಥ ಆಶೀರ್ವಾದ ಎನ್ನುವಂಥದ್ದು ಸಿಕ್ಕಾಗ ಅಂತ. ಆಗ ಮೊದಲ ಬಾರಿಗೆ ಅವನೇನು ಮಾಡ್ತಾನೆ ಅಂದರೆ ಅಗ್ನಿದೇವನಿಗೆ ಒಂದು ಸರ್ತಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡೋದಂದರೆ ಸುಮ್ಮನೆ ಮಾಡಲಿಕ್ಕಿಲ್ಲ. ಆವತ್ತಿಗೆ ಅವನಿಗೆ ಸರಿಯಾಗಿ ಅವನ ಗೋತ್ರ ಏನು ಅಂತ ಗೊತ್ತಾಗಬೇಕು. ಆ ಗೋತ್ರದ ಜೊತೆಗೆ ಅವನ ಗೋತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರವರ ಅಂತ ಇರುತ್ತೆ. ಆ ಪ್ರವರವನ್ನು ಹೇಳಬೇಕು. ಪ್ರವರವನ್ನು ಹೇಳಿಕೊಂಡು ಆಮೇಲೆ ಗೋತ್ರವನ್ನು ಉಚ್ಚಾರಣೆ ಮಾಡಿಕೊಂಡು ತನ್ನ ಶಾಖೆ ಯಾವುದು ಅಂತ, ವೇದ ಯಾವುದಲ್ಲ ಮತ್ತೆ ಶಾಖೆ ಯಾವುದು ಅಂತ ಹೇಳಬೇಕು. ತನ್ನ ಶಾಖೆ ಋಗ್ವೇದ ಅಂದರೆ ಋಕ್ಷಾಖೆ ಅಂತ, ಋಕ್ಷಾಖಾಧ್ಯಾಯಿ ಅಂತ ಹೇಳಿಕೊಂಡು ಆ ಋಕ್ಷಾಖೆ ಅನ್ನೋದನ್ನು ಹೇಳಬೇಕು. ಯಾಕೆಂದರೆ ಮನುಷ್ಯರಿಗೆ ಇರುವಂತಹದ್ದು ಶಾಖೆಗಳಿರುತ್ತೆ, ವೇದ ಇರೋದಿಲ್ಲ. ಎಲ್ಲರೂ ಕೇಳೋದೇನು, ನಿಮ್ಮ ವೇದ ಯಾವುದು ಅಂತ ಕೇಳ್ತಾರೆ. ವೇದ ಯಾವುದು ವೇದ ಯಾರಿಗೂ ಇಲ್ಲ, ಶಾಖೆ ಇರೋದು. ನಿನ್ನ ಶಾಖೆ ಯಾವುದು ಅಂತ ಕೇಳಬೇಕು. ಕೇಳೋ ಪ್ರಶ್ನೆನೇ ಹಾಗೆ, ಋಕ್ಷಾಖೆ ಅಂತ. ಅದಕ್ಕೆ ಋಕ್ಷಾಖೆ ಅಂತ ಆದರೆ ಆಗ ಋಕ್ಷಾಖೆಗೆ ಸಂಬಂಧಪಟ್ಟಿರುವಂತಹ ಅದನ್ನು ಹೇಳಿಕೊಂಡು ಋಕ್ಷಾಖಾಧ್ಯಾಯಿ ಏನು ಹೆಸರಿರುತ್ತೋ ಆ ಚಿರಂಜೀವಿಯ ಹೆಸರು, ತನ್ನ ಹೆಸರನ್ನು ಅಹಂಭೋ ಅಭಿವಾದಯೇ ಅಂತ ಹೇಳಿಕೊಂಡು ಅಲ್ಲಿ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರವನ್ನು ಮಾಡಬೇಕಾದ್ರೆ ಆಗ ಗೋತ್ರಪ್ರವರವನ್ನು ಹೇಳುವಾಗ ಒಂದು ವಿಧಿ ಇದೆ. ಗೋತ್ರಪ್ರವರಕ್ಕೆ ವಿಧಿ ಏನು ವಿಧಿ ಅಂತಂದರೆ, ಎರಡು ಕಿವಿಗಳನ್ನು ಕೂಡ ಸ್ಪರ್ಶ ಮಾಡಬೇಕು ಅಂತ ಇದೆ. ಎರಡು ಕಿವಿಗಳನ್ನು ಕೂಡ, ಆ ಎರಡು ಕಿವಿಗಳನ್ನು ಸ್ಪರ್ಶ ಮಾಡಬೇಕು ಅಂದ ಕೂಡಲೇ ಬಹಳ ಜನ ಏನು ಮಾಡಿಬಿಡ್ತಾರೆ ಅಂದರೆ, ಎರಡು ಕಿವಿಗಳ ಸ್ಪರ್ಶ ಅಂದರೆ ಕತ್ತರಿಯ ಆಕಾರದಲ್ಲಿ ಹಿಡ್ಕೊಳ್ತಾರೆ. ಹೀಗೆ ಕತ್ತರಿಯ ಆಕಾರದಲ್ಲಿ ಹಿಡಿದುಕೊಂಡು ಅದು ಮಾಡ್ತಾರೆ ಎಲ್ಲರೂ ಕೂಡ. ಆದರೆ ಕತ್ತರಿಯ ಆಕಾರದಲ್ಲಿ ಮಗು ಯಾಕೆ ಹಿಡಿಬೇಕು? ಸಾಮಾನ್ಯವಾಗಿ ಶಾಲೆಗಳಲ್ಲೆಲ್ಲ ತಪ್ಪು ಮಾಡಿದ್ರು ಅಂತಾದರೆ ಈ ಕತ್ತರಿ ಆಕಾರದಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಹಿಡಿಸ್ತಾರೆ. ಮಗು ಪಾಪ ಅವತ್ತಿನ ದಿವಸ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ, ಅವನು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಇನ್ನು ಮೇಲೆ ವೇದಾಧ್ಯಯನ ಮಾಡಬೇಕು ಅಂತ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ ಅನ್ನುವಾಗ ತಪ್ಪಿನ ಭಾವನೆಯನ್ನು ಯಾಕೆ ಕೊಡಬೇಕು ಆ ಕೂಸಿಗೆ, ಮಗುವಿಗೆ? ಆದ್ದರಿಂದ ಹಾಗೆ ಇಲ್ಲವೇ ಇಲ್ಲ. ಕ್ರಮ ಎನ್ನುವಂಥದ್ದು, ಶಾಸ್ತ್ರೀಯ ಕ್ರಮ ಎನ್ನುವಂಥದ್ದು ಆ ರೀತಿ ಇಲ್ಲ. ಬಲಗೈಯಿಂದ ಎಡಗಿವಿಯನ್ನು, ಎಡಗೈಯಿಂದ ಬಲಗಿವಿಯನ್ನು ಹಿಡಿಯುವ ಕ್ರಮ ಇಲ್ಲ. ಮತ್ತೇನು ಅಂದರೆ, ಬಲಗೈಯಿಂದ ಬಲಗಿವಿಯನ್ನು, ಎಡಗೈಯಿಂದ ಎಡಗಿವಿಯನ್ನು ಹಿಡ್ಕೊಳ್ಬೇಕಂದ್ರೆ ಹೀಗೇ ಹಿಡ್ಕೊಳ್ಬೇಕು ಅಂತ ಅರ್ಥ. ಇದು ಹೇಳಿರುವಂಥ ಕ್ರಮ, ಅಭಿವಾದನಕ್ಕೆ ಹೇಳಿರುವಂಥ ಕ್ರಮ. ವಾಮಂ ವಾಮೇನ ಸಂಸ್ಪೃಶ್ಯ ದಕ್ಷಿಣೇನ ತು ದಕ್ಷಿಣಂ ಹಸ್ತೇನ ಕರ್ಣವು ಹಸ್ತಾಭ್ಯಾಂ ಗುರೋರ್ ಅಭಿವಾದನಂ ವದೇತು ಅಂತ ಹೇಳ್ತಾರೆ. ಗುರೋಹ ಅಭಿವಾದನಂ, ಗುರುಗಳಿಗೆ ಅಭಿವಾದನೆಯನ್ನು ಮಾಡುವ ಕಾಲದಲ್ಲಿ ಹೀಗೆ ಮಾಡಬೇಕು. ಆದರೆ ನಮಸ್ಕಾರವನ್ನು ಮಾಡುವಾಗ ಮಾತ್ರ ಕತ್ತರಿ ಬರಬೇಕು ಅಲ್ಲಿ ಮಾತ್ರ. ಯಾಕೆಂದರೆ
ಬಲಗೈಯಿಂದ ಬಲಪಾದವನ್ನು, ಎಡಗೈಯಿಂದ ಎಡಪಾದವನ್ನು ಸ್ಪರ್ಶ ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಕಡೆ ಈ ಕಡೆ ಮಾಡಬೇಕು ನಮಸ್ಕಾರ ಮಾಡುವಾಗ ಮಾತ್ರ. ಆದರೆ ಗೋತ್ರಪ್ರವರವನ್ನು ಹೇಳಿ ಅಭಿವಾದನೆಯನ್ನು ಮಾಡುವಾಗ ಒಟ್ಟು ಗೊತ್ತಾಯ್ತಲ್ವ, ಹೀಗೆ ಹಿಡ್ಕೊಳ್ಬೇಕು, ಹೀಗೆ ಹಿಡ್ಕೊಳ್ಬಾರದು, ಹೀಗೆ ಹಿಡ್ಕೊಳ್ಬೇಕು. ಹೀಗೆ ಹಿಡ್ಕೊಂಡೇನೆ ಅಭಿವಾದನೆಯನ್ನು ಮಾಡಬೇಕು. ಆಗ್ಲಿಂದ ಅವನು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಅವನು ಅಭಿವಾದನೆಯನ್ನು ಮೊದಲಿಗೆ ಅಗ್ನಿಗೆ ಮಾಡಬೇಕು. ಅಗ್ನಿಗೆ ಅಭಿವಾದನೆಯನ್ನು ಮಾಡಿ ನಂತರ ಅದೇ ಆ ಎರಡನೇ ಬಾರಿಗೆ ತಂದೆಗೆ ನಮಸ್ಕಾರವನ್ನು ಮಾಡಬೇಕು. ಎರಡನೇ ಬಾರಿ ತಂದೆಗೆ ಒಂದು ನಮಸ್ಕಾರ, ತಂದೆಗೆ ಒಂದು ಅಭಿವಾದನೆಯನ್ನು ಮಾಡಿ, ನಾನು ಗಾಯತ್ರಿ ಉಪದೇಶವನ್ನು ಪಡೀಲಿಕ್ಕೆ ಅರ್ಹನಾಗಿದ್ದೇನಪ್ಪ, ನನಗೊಂದು ಉಪದೇಶ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಪ್ಪನ ಹತ್ರ ಹೋಗಿ ಒಂದು ಹಾಗೆ ಉಪದೇಶಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಆ ತಂದೆಯಾದವನು ಕೂಡ ದೀರ್ಘಾಯುಷ್ಮಾನ್ ಭವ ಅಂತ ಒಂದು ಆಶೀರ್ವಾದ ಮಾಡಬೇಕು. ಒಳ್ಳೆ ಆಯುಷ್ಯವಂತನಾಗು ನೀನು ಅಂತ ಚಂದದಿಂದ ಒಂದು ಆಶೀರ್ವಾದವನ್ನು ಮಾಡಿ ಆ ವಟುವಿಗೆ ಬಾ ಅಂತ ಪ್ರೀತಿಯಿಂದ ಒಳ್ಳೆ ಹೃದಯದಿಂದಾಗಿ, ನಿನಗೆ ಉಪದೇಶ ಮಾಡಲಿಕ್ಕೆ ನನಗೊಂದು ಯೋಗ ಸಿಕ್ಕಿದೆಯಲ್ಲ, ಬಹಳ ಸಂತೋಷ ಆಗಿದೆ, ನಿನ್ನಂಥ ಒಂದು ವಟುವಿಗೆ ಪಾಠ ಮಾಡಬೇಕು ಅಂದರೆ ನನಗೆ ಸಂತೋಷ ಇದೆ ಅಂತ ಆ ಆನಂದ ಎನ್ನುವುದು ಅಭಿವ್ಯಕ್ತಿಯಾಗಿ ಅದನ್ನು ಉಪದೇಶ ಮಾಡಬೇಕಂತೆ. ಶಿಷ್ಯನಿಗೆ ಪಾಠ ಮಾಡುವಂಥ ಗುರು ಹೇಗಿರಬೇಕು ಅಂದರೆ, ಅದು ಪಾಠ ಮಾಡಿದಾಗ ಆ ಹುಡುಗನ ಮುಖ ನೋಡುವಾಗಲೇ ನಾನು ಮಾಡಿದ ಪಾಠ ಅವನಿಗೆ ಅರ್ಥ ಆಗಿದೆ ಅನ್ನೋದು ಈ ಗುರುಗಳಿಗೆ ಅರ್ಥ ಆಗಬೇಕಂತೆ. ಹಾಗಿರಬೇಕು ಪಾಠ ಅಂದರೆ, ಹಾಗಿರಬೇಕು ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಹಾಗಿರಬೇಕಂತೆ. ಗುರುಗಳು ಆ ಮುಖವನ್ನು ನೋಡುತ್ತಿದ್ರೆ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನೋಡು ಅವನಿಗೆ ಅಂತ ಅವನ ಮುಖಭಾವದಲ್ಲಿ ಅನಿಸ್ಬೇಕಂತೆ. ಅಂದರೆ ಅಷ್ಟು ಚಂದದಲ್ಲಿ ಗುರುವಾದವನು ಪಾಠ ಮಾಡಬೇಕು ಅಂತ ಅರ್ಥ. ಅಂದರೆ ಅಷ್ಟೇ ಹೃದಯವಂತಿಕೆಯಿಂದ ಪಾಠ ಮಾಡಬೇಕು ಮಾಡುವಂಥವನು ಕೂಡ. ಅಂದರೆ ನಾನು ಇವನನ್ನು ಉದ್ಧಾರ ಮಾಡಬೇಕು ಅನ್ನೋ ಭಾವ ಇಟ್ಕೊಂಡು ಮಾಡಬೇಕು, ಹೊರತಾಗಿ ನನಗೇನೋ ಒಂದು ಕಾಟಾಚಾರಕ್ಕೆ ಮಾಡಬೇಕು ಅಂತ ಮಾಡಬಾರ್ದು. ಹಾಗೆ ಆ ಉದ್ದೇಶ ಇಟ್ಟುಕೊಳ್ಬೇಕಂತೆ. ಹೀಗೆ ಅದಕ್ಕೇನು ಮಾಡಬೇಕು ಅಂದರೆ, ಪೂರ್ವಾಭಿಮುಖನಾಗಿ ಕುಳಿತಂಥ ತಂದೆ, ಆ ತಂದೆಯ ತೊಡೆಯಲ್ಲಿ ಇಕ್ಕೆಲಗಳಲ್ಲಿ ಕೂತ್ಕೊಳ್ಬೇಕು. ಆ ತಂದೆಯ ತೊಡೆಯ ಮೇಲೆ ಕೂತ್ಕೊಳ್ಬೇಕಂತೆ. ಅದು ಹೇಗೆ, ಮಂಡಿ ಊರಿ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಅವನು ಮಂಡಿ ಊರಿಕೊಂಡು ಎರಡು ಕೈಗಳನ್ನು ಕೂಡ, ಅಂದರೆ ಕೈಗಳಲ್ಲಿ ತೆಗೆದುಕೊಂಡು ಅವನಿಗೇನು ಮಾಡಬೇಕಂತೆ, ಬಲಗಿವಿಯನ್ನು ತಗೊಳ್ಬೇಕು. ಅವನಿಗೆ ಬಲಗಿವಿಯನ್ನು ತೆಗೆದುಕೊಂಡು ಆ ಬಲಗಿವಿಯಲ್ಲಿ ರಹಸ್ಯವಾಗಿರುವಂಥ ಗಾಯತ್ರಿ ಮಂತ್ರ, ಈ ಮಂತ್ರವನ್ನು ಉಪದೇಶ ಮಾಡುವಾಗ ಏನು ಮಾಡುತ್ತಾರೆ ಅಂದರೆ, ಅದಕ್ಕೆ ಮೇಲ್ಗಡೆ ಬಟ್ಟೆಯನ್ನು ಹೊಚ್ಚಬೇಕು. ಅವರಿಗೆ ಇಬ್ಬರಿಗೂ ಕೂಡ ಅಪ್ಪ ಮಗನಿಗೆ ಬಟ್ಟೆಯನ್ನು ಹೊದ್ದಿಸಬೇಕು. ಬಟ್ಟೆಯನ್ನು ಹೊದ್ದಿಸಿ, ಯಾಕೆ ಬಟ್ಟೆಯನ್ನು ಹೊದ್ದಿಸೋದು ಅಂದರೆ, ಈ ಮಂತ್ರ ಇದೆಯಲ್ವ, ರಹಸ್ಯ ಮಂತ್ರ ಇದು, ಅಷ್ಟು ಸುಲಭದಲ್ಲಿ ಯಾರ್ಯಾರಿಗೂ ಸಿಗುವಂಥ ಮಂತ್ರ ಅಲ್ಲ ಇದು. ಆದ್ದರಿಂದ ಬ್ರಾಹ್ಮಣನಾಗಿ ಬಂದ ನಂತರ ಈ ಗಾಯತ್ರಿ ಮಂತ್ರ ಎನ್ನುವುದು ಸಿಗಬೇಕು ಅಂದರೆ ಸಾಮಾನ್ಯ ಅಲ್ಲ, ಅಂಥ ಮಂತ್ರ ಸಿಕ್ಕಿದೆ. ಅದರದ್ದು ನಾವು ಜಪ ಮಾಡುವಾಗ, ಬೇರೆದಕ್ಕೆಲ್ಲದಕ್ಕೂ ಕೂಡ ಜಪ ಮಾಡಬೇಕು ಅಂದರೆ, ಜಪವನ್ನು ಮಾಡುವಾಗ ತುಳಸಿ ಮಣಿ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಜಪಗಳನ್ನು ಮಾಡಲಿಕ್ಕೆ ಅಧಿಕಾರ ಇದೆ. ಆದರೆ ಗಾಯತ್ರಿ ಮಂತ್ರವನ್ನು ಮಾತ್ರ ಪರ್ವಗಳಲ್ಲೇ ಮಾಡಬೇಕು ಅಂತ ನಿಯಮ. ಪರ್ವಗಳಲ್ಲೇ ಮಾಡಬೇಕು ಗಾಯತ್ರಿ ಮಂತ್ರವನ್ನು. ಆ ಪರ್ವಗಳಲ್ಲಿ ಮಾಡುವಾಗಲೂ ಕೂಡ ಹೇಗೆ ಅಂದರೆ, ಈ ಅನಾಮಿಕ ಅಂತ ಬೆರಳಿದೆಯಲ್ವ, ಈ ಅನಾಮಿಕ ಬೆರಳಿನ ತುದಿ ಹಿಡ್ಕೊಳ್ಬೇಕು. ಈ ತುದಿಯಿಂದ ಆರಂಭ ಮಾಡಿಕೊಂಡು ಹೀಗೆ ಬಂದಾಗ, ಸುತ್ತಲೂ ಬಂದಾಗ, ಈ ಮಧ್ಯದ ಬೆರಳೇನಿದೆ, ಈ ಪರ್ವ ಇದೆಯಲ್ವ, ಈ ಪರ್ವದಲ್ಲಿ ನಿಲ್ಲಿಸಬೇಕು. ಅಲ್ಲಿಗೆ 10 ಆಗುತ್ತೆ, 10 ಗಾಯತ್ರಿ ಮಂತ್ರ ಆಗುತ್ತೆ. ಇಷ್ಟು ಮಾಡುವಾಗ ಈ ಮಧ್ಯದಲ್ಲಿ ಈ ಎರಡಿದೆಯಲ್ವ, ಈ ಎರಡನ್ನೂ ಕೂಡ ಏನು ಅನುಸಂಧಾನ ಅಂದರೆ, ಲಕ್ಷ್ಮೀನಾರಾಯಣರು ಅಂತ ಅನುಸಂಧಾನ ಮಾಡಬೇಕು. ಇವರಿಬ್ಬರು ಲಕ್ಷ್ಮೀನಾರಾಯಣರು. ಇಲ್ಲಿ ನಾನು ಸಂಚಾರ ಮಾಡ್ತಿದ್ದೇನೆ, ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ. ಈ ಪ್ರದಕ್ಷಿಣೆ ಮಾಡುವಾಗ ಗಾಯತ್ರಿ ಮಂತ್ರ ಹೇಳ್ತಿದ್ದೇನೆ. ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ 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 ಲಕ್ಷ್ಮೀನಾರಾಯಣರಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಬೇಕು. ಹೀಗೆ ಈ ರೀತಿಯಲ್ಲಿ ಗಾಯತ್ರಿ ಜಪ ಎನ್ನುವಂಥದ್ದನ್ನು ಮಾಡಬೇಕು ಅಂತ. ಅದರಿಂದ ಇವುಗಳನ್ನು ಪರ್ವದಲ್ಲೇ ಮಾಡಬೇಕು. ಆ ಪರ್ವದಲ್ಲಿ ಮಾಡುವಾಗಲೂ ಕೂಡ ಗಾಯತ್ರಿ ಮಂತ್ರದ ಜಪ ಯಾರು ಮಾಡುವಾಗ ಬೆಳಿಗ್ಗೆ ಜಪ ಮಾಡ್ತಿರ್ತೀವಿ, ಹೇಗೆ ಮಾಡ್ತಿದ್ದೀವಿ, ಹೀಗೆ ಇಟ್ಕೊಂಡ್ಬಿಟ್ಟು ಹಂಗೆ ಮಾಡಲಿಕ್ಕಿಲ್ಲ. ಅದಕ್ಕೂ ಏನು ಮಾಡಬೇಕು ಅಂದರೆ, ಬಟ್ಟೆ ಹೊದಿಸ್ಬೇಕು. ಅದಕ್ಕೆ ಕೈಗೆ ಬಟ್ಟೆ ಹಾಕ್ಕೊಳ್ಬೇಕು. ಕೈಗೆ ಬಟ್ಟೆ ಹಾಕಿಕೊಂಡು, ಅಂದರೆ ನಾವು ಪರ್ವದಲ್ಲಿ ಎಣಿಸುವಂತಹದ್ದು ಎದುರುಗಡೆ ಇರುವ ವ್ಯಕ್ತಿಗೆ ಗೊತ್ತಾಗಬಾರದು ಅಂತ. ಯಾಕೆ ಅಂದರೆ, ಅವನು ನೋಡಿದಾಗ ಒಂದು ಸರ್ತಿ ದೃಷ್ಟಿ ಆಗ್ತದಂತೆ, ಇವು ಎಷ್ಟೊಂದು ಗಾಯತ್ರಿ ಮಾಡ್ತಾನಲ್ಪ ಇವನು ಅಂತ ಅನ್ನಿಸಬಾರ್ದು ಅವನಿಗೆ. ಹಾಗಾಗಿ ನಾವು ಎಷ್ಟು ಮಾಡ್ತೇವೆ ಅಂತ ನಮಗೆ ಗೊತ್ತಿರಬೇಕಷ್ಟೇ. ಇನ್ನೊಬ್ಬರಿಗೆ ಹೇಳಿ ನನ್ನ ನೋಡು ನಾನು ಇಷ್ಟು ಮಾಡ್ತೇನೆ ಅಂತ ಇನ್ನೊಬ್ಬರಿಗೆ ಹೇಳಲಿಕ್ಕೋಸ್ಕರ ಮಾಡೋದಲ್ಲ, ನನ್ನ ಉದ್ಧಾರಕ್ಕೋಸ್ಕರ ಮಾಡೋದಷ್ಟೇ. ಹಾಗಾಗಿ ಅವನೇನು ನಮ್ಮನ್ನು ಉದ್ಧಾರ ಮಾಡಲ್ಲ, ಗಾಯತ್ರಿ ಮಂತ್ರ ಉದ್ಧಾರ ಮಾಡೋದು. ಅದರಿಂದ ಅವನಿಗೆ ಹೇಳಿ ಏನು ಪ್ರಯೋಜನ ಇದೆ? ಅದರಿಂದ ಹೇಳಬೇಕು ಅಂತಿಲ್ಲ ಇನ್ನೊಬ್ಬರಿಗೆ. ಅದರಿಂದ ತಾನೇ ಮಾಡುವಂಥದ್ದಾದ್ದರಿಂದ ಈ ಉದ್ದೇಶದಿಂದ ಗಾಯತ್ರಿ ಜಪವನ್ನು ಮಾಡುವಾಗಲೂ ಕೂಡ ಪರ್ವಗಳಲ್ಲಿ ಎಣಿಸುವಾಗ ಬಟ್ಟೆ ಹೊದಿಸಬೇಕು. ಹಾಗೆ ಇಲ್ಲೂ ಕೂಡ ಅವನಿಗೆ ಬಟ್ಟೆಯನ್ನು ಹೊದಿಸಬೇಕಂತೆ. ಬಟ್ಟೆ ಹೊದಿಸಿದಾಗ ಆಗ ಮಗನಾದವನಿಗೆ
ತಂದೆಯು ಅವನಿಗೆ ಅದ್ಭುತವಾದಂಥ ವಿಶ್ವಾಮಿತ್ರ ಮಹರ್ಷಿಗಳು ಕೊಟ್ಟಿರುವಂತಹ ಅದು ಪ್ರಣವ ವ್ಯಾಹೃತಿ ಸಹಿತವಾಗಿರುವಂತಹ ಗಾಯತ್ರಿ ಮಂತ್ರ. ಇದನ್ನೇನಂತ ಕರೀತಾರೆ ಅಂದರೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೀತಾರೆ. ಇನ್ನೊಂದು ಕೂಡ ಇದೆ, ಬ್ರಹ್ಮಗಾಯತ್ರಿ ಅಂತ ಇದೆ, ಅದು ಇದಲ್ಲ, ಅದು ಸಂಧ್ಯಾ ವಂದನೆಗೆ ಬೇಕಾಗಿರುವಂತಹದ್ದು. ಅಂದರೆ ಇದು ವಿಶ್ವಾಮಿತ್ರ ಗಾಯತ್ರಿಯೇನೇ ಬೇಕು. ಅದಕ್ಕೆ ಈ ಅಂದರೆ ಕೊನೆಯಲ್ಲಿ ಇದನ್ನು ಬೇರೆ ಓಂಕಾರಗಳನ್ನು ಸೇರಿಸದೇನೆ ಕೇವಲ ಒಂದು ಓಂಕಾರದಿಂದ ಗಾಯತ್ರಿ ಮಂತ್ರವನ್ನು ಋಷಿ, ಛಂದಸ್ಸು, ದೇವತೆ, ನ್ಯಾಸ, ಶ್ಲೋಕಗಳನ್ನು ಹೇಳಿಕೊಂಡು ಉಪದೇಶವನ್ನು ಮಾಡಬೇಕಂತ. ಅಂದರೆ ಹೇಗೆ ಅಂತಂದರೆ ಅವನಿಗೆ ಋಷಿ, ಛಂದಸ್ಸು, ಈ ಧ್ಯಾನ ಶ್ಲೋಕ ಅಂತೆಲ್ಲ ಹೇಳ್ತಾರೆ. ನ್ಯಾಸ ಮೊದಲಿಗೆ ಅವನಿಗೆ ಹೇಳಿಕೊಡ್ಬೇಕು. ಮೊದಲು ಸ್ವಲ್ಪ ಪ್ರಾಕ್ಟೀಸ್ ಆಗಿರಬೇಕು ಅವನಿಗೆ, ಚೂರಾದರೂ ಕೂಡ. ಆ ಗಾಯತ್ರಿ ಮಂತ್ರ, ವೇದ ಮಂತ್ರ ಏನಿದೆ ಅಷ್ಟನ್ನು ಮಾತ್ರ ಬಿಟ್ಟು ಉಳಿದಂತೆ ಏನಿದೆಯೋ ಅದನ್ನೆಲ್ಲ ಹೇಳಿಕೊಡ್ಬೋದು ಅವನಿಗೆ ಈಗಲೂ ಕೂಡ. ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ, ವರೇಣ್ಯಂ ತರ್ಜನೀಭ್ಯಾಂ ನಮಃ, ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ, ಧೀಮಹಿ ಅನಾಮಿಕಾಭ್ಯಾಂ ನಮಃ, ಈ ಮಂತ್ರಗಳನ್ನೆಲ್ಲ ತತ್ಸವಿತು ಹೃದಯಾಯ ನಮಃ, ವರೇಣ್ಯಂ ಶಿರಸೇ ಸ್ವಾಹ ಇತ್ಯಾದಿಗಳನ್ನೆಲ್ಲ ಹೇಳಿಕೊಟ್ಟು, ಜೊತೆಗೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತಶಂಕ ಚಕ್ರ, ಈ ಧ್ಯಾನ ಮಂತ್ರ, ಈ ಧ್ಯಾನ ಮಂತ್ರವನ್ನು ಹೇಳಿಕೊಟ್ಟು ನಂತರ ಏನು ಮಾಡಬೇಕು, ಅವನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಬೇಕು ಅಂತ. ಅಂದರೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅವನಿಗೆ? ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಹಾಗೆಲ್ಲ ಹೇಳಬಾರದು. ಪಂಚಾವಸಾನ ಗಾಯತ್ರಿ ಪಂಚಪಾತಕ ನಾಶಿನಿ ಅಂತ ಹೇಳ್ತಾರೆ. ಪಂಚಾವಸಾನ ಗಾಯತ್ರಿ ಅಂದರೆ ಗಾಯತ್ರಿ ಮಂತ್ರದಲ್ಲಿ 5 ಕಡೆಯಲ್ಲಿ ಸ್ಟಾಪ್ ಮಾಡಬೇಕು, 5 ಕಡೆ ನಿಲ್ಲಿಸಿ ಹೇಳಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಅಂದರೆ, ಒಂದು ಓಂಕಾರವನ್ನು ಹೇಳಿದ ಮೇಲೆ ಸ್ವಲ್ಪ ನಿಲ್ಲಿಸಬೇಕು. ಅಂದರೆ ಮೊದಲು ಓಂ ಹೇಳಬೇಕು ಅವನಿಗೆ, ಆಮೇಲೆ ವ್ಯಾಹೃತಿಯನ್ನು ಹೇಳಬೇಕು, ಅಲ್ಲಿಗೆ ಓಂಕಾರಕ್ಕೆ ನಿಲ್ಲಿಸಿದ ಮೇಲೆ ಭೂರ್ಭುವಸ್ಸುವಃ ಅಲ್ಲಿಗೆ ನಿಲ್ಲಿಸಬೇಕು. ಆಮೇಲೆ ತತ್ಸವಿತುರ್ವರೇಣ್ಯಂ ಅಲ್ಲಿಗೆ ನಿಲ್ಲಿಸಬೇಕು. ಭರ್ಗೋ ದೇವಸ್ಯ ಧೀಮಹಿ ಅಲ್ಲಿಗೆ ನಿಲ್ಲಿಸಬೇಕು. ಆಮೇಲೆ ಧಿಯೋ ಯೋ ನ ಪ್ರಚೋದಯಾತ್, ಹೀಗೆ 5 ಕಡೆಯಲ್ಲಿ ಗಾಯತ್ರಿಯನ್ನು ನಿಲ್ಲಿಸಿ ಮಗುವಿಗೆ ಉಪದೇಶವನ್ನು ಮಾಡಬೇಕು. ಜೊತೆಗೆ ತಾನು ಜಪವನ್ನು ಮಾಡುವಾಗಲೂ ಕೂಡ ಇದೇ ಕ್ರಮದಲ್ಲೇ ಮಾಡಬೇಕು. ಹೀಗೆ ಮಾಡುವಂಥದ್ದು ಗಾಯತ್ರಿಯನ್ನು ಜಪ ಮಾಡೋದು ಅಂದರೆ ಇದೇ ರೀತಿಯಲ್ಲಿ. ಉಪದೇಶ ಮಾಡುವಾಗ ಒಂದು ನೆನಪಲ್ಲಿರಬೇಕು, ಯಾಕೆಂದರೆ ಸಾಮಾನ್ಯ ಮನುಷ್ಯ ಮರೀತಾನೆ. ಏನಂತಂದರೆ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ ಅಂತ ಹೇಳಿರ್ತೀವಿ. ಚತುರ್ವಿಂಶತ್ಯಕ್ಷರ ತ್ರಿಪದಾ ಷಟ್ಕುಕ್ಷಿ ಅಂತ ಪಂಚಶೀರ್ಷ ಉಪನಯನೇ ವಿನಿಯೋಗ ಅಂತೆಲ್ಲ ಹೇಳಿರ್ತೇವೆ. ಆದ್ದರಿಂದ ಚತುರ್ವಿಂಶತ್ಯಕ್ಷರ ಅಂತ ಹೇಳುವಾಗ ತತ್ಸವಿತುರ್ವರೇಣ್ಯಂ ಭರ್ಗೋ ಹೀಗೆ ಹೇಳಿಬಿಟ್ವಿ ಅಂದರೆ ನಮಗೆ 23 ಅಕ್ಷರ ಬರ್ತದೆ. ಅಲ್ಲೇನು ಮಾಡಬೇಕು ಅಂದರೆ ತತ್ಸವಿತುರ್ವರೇಣ್ಯಂ ಅನ್ನಬಾರ್ದು, ವರೇಣಿ ಎಂ ಅಂತ ಬಿಡಿಸ್ಬೇಕು. ತತ್ಸವಿತುರ್ವರೇಣಿ ಎಂ, ವರೇಣಿ ಎಂ ಅಂತ, ನೀ ಎಂ ಅಂತ, ವರೇಣ್ಯಂ ಅಂತ ಮಾಡಬಾರ್ದು, ನೀ ಎಂ ಅಂತ ಮಾಡಿದರೆ 24 ಅಕ್ಷರ ಆಗುತ್ತೆ. ಹಾಗಾಗಿ ಅದನ್ನು ಮರೆಯದಂತೆ ತಂದೆ ಉಪದೇಶ ಮಾಡುವಾಗ ಅದನ್ನು ನೆನಪಲ್ಲಿಟ್ಟುಕೊಂಡು, ಯಾಕಂದರೆ ಗಾಯತ್ರಿ ಬರ್ತದೆ ಅಂತ ಅಂದ್ಕೊಂಡು ಸರಸರ ಉಪದೇಶ ಮಾಡಿಬಿಡ್ತೇವೆ ನಾವು. ಆದರೆ ವರೇಣಿ ಎಂ ಅನ್ನೋದನ್ನು ಬಿಡಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಯಾಕೆ 24 ಅಕ್ಷರದ ಮಂತ್ರ ಉಪದೇಶ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿ 23 ಅಕ್ಷರದ ಉಪದೇಶವನ್ನು ಮಾಡಬಾರ್ದು. ಅದಕ್ಕೋಸ್ಕರ ಹೀಗೆ ಉಪದೇಶವನ್ನು ಅವನಿಗೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಪಂಚಾವಸಾನ ಗಾಯತ್ರಿ ಪಂಚಪಾತಕ ನಾಶಿನಿ, ಇದನ್ನು 5 ಕಡೆಯಲ್ಲಿ ನಿಲ್ಲಿಸಿದ್ದೀವಿ ಅಂದರೆ ನಮ್ಮ 5 ವಿಧವಾದಂಥ ಪಾಪಗಳನ್ನು ಪರಿಹಾರ ಮಾಡುತ್ತಾಳಂತೆ. ಅಷ್ಟೇ ಅಲ್ಲ, ಒಂದು ವೇಳೆ ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ ಅಂತ ಹೇಳ್ತಾರೆ. ಒಂದು ವೇಳೆ 5 ಕಡೆಯಲ್ಲಿ ನಿಲ್ಲಿಸದೇನೆ ನಾವೇನಾದರೂ ಈ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರೆ 5 ಪಾಪಗಳು ನಮಗೆ ಬರ್ತಾವಂತೆ, 5 ಕಡೆ ನಿಲ್ಲಿಸದೆ ಹೇಳಿದರೆ. ಆದ್ದರಿಂದ 5 ಕಡೆಯಲ್ಲೂ ಕೂಡ ನಿಲ್ಲಿಸಿ ಇದರ ಉಪದೇಶವನ್ನು ಮಾಡಬೇಕು ಅಂತ ಹೀಗೆ ಇದನ್ನು ಹೇಳಿದ್ದಾರೆ. ಇದು ಉಪದೇಶ ಕಾಲಕ್ಕೆ ಈ ರೀತಿಯಲ್ಲಿ ಮಾಡಬೇಕು ಅಂತ. ತ್ರಿಪದಾ ಗಾಯತ್ರಿ ಅಂತ ಪಂಚಶೀರ್ಷ, ಇವಳಿಗೆ ಪಂಚಶೀರ್ಷ ಅಂತ, ಪಂಚಶೀರ್ಷ ಉಪನಯನೇ ವಿನಿಯೋಗ ಅಂತೀವಲ್ಲ, ಪಂಚಶೀರ್ಷ ಅನ್ನೋದಕ್ಕೆ ಬೇರೆ ಏನಲ್ಲ, 5 ಕಡೆ ನಿಲ್ಲಿಸಬೇಕು ಅಂತಲೇ ಅರ್ಥ. ಎಷ್ಟೋ ಜನ ಪಂಚಶೀರ್ಷ ಅಂದರೆ 5 ತಲೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ದೇವರಿಗೆ ಅದು ಗಾಯತ್ರಿ ಅನ್ನೋದು ಮತ್ತು ಹೆಣ್ಣು ದೇವತೆ ಅಂತ ಹೆಣ್ಣು ದೇವತೆ ಅಲ್ಲ, ಸಾಕ್ಷಾತ್ತು ಭಗವಂತ. ಗಾಯತ್ರಿ ಅನ್ನುವ ಹೆಸರಿನಲ್ಲಿ ಇರುವಂತಹ ಸವಿತೃನಾಮಕ ಸೂರ್ಯಾಂತರ್ಗತನಾದಂಥ ಸವಿತೃನಾಮಕ ಲಕ್ಷ್ಮೀನಾರಾಯಣ ಪರಮಾತ್ಮ ನಾರಾಯಣನನ್ನೇ ನಾವು ಗಾಯತ್ರಿ ಅಂತ ತಿಳಿಬೇಕು. ಯಾಕೆ ಅಂದರೆ ಗಾಯತ್ರಿ ಮಂತ್ರದ ಧ್ಯಾನ ಏನನ್ನು ಹೇಳುತ್ತೆ? ಗಾಯತ್ರಿ ಮಂತ್ರದ ಧ್ಯಾನ ಹೇಳುವಂಥದ್ದೇನು ಅಂದರೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ಸವಿತೃಮಂಡಲ ಮಧ್ಯವರ್ತಿ ಅಂದರೆ ಸೂರ್ಯಮಂಡಲದ ಮಧ್ಯದಲ್ಲಿ ಇರುವಂತಹ
ನಾರಾಯಣ ಅಂತ ಹೇಳ್ತಾರೆ. ಸರಸಿಜಾಸನ ಸನ್ನಿವಿಷ್ಟ, ಸರಸಿಜ ಅಂದರೆ ಕಮಲ, ಕಮಲದಲ್ಲಿ ಸನ್ನಿವಿಷ್ಟ, ಅಲ್ಲಿ ಕುಳಿತಿರುವಂಥ ಭಗವಂತ ಅಂತ ಹೇಳ್ತಾರೆ. ಸರಸಿಜಾಸನ ಸನ್ನಿವಿಷ್ಟ, ಅವನೆಲ್ಲ ಆಭರಣಗಳನ್ನು ಧಾರಣೆ ಮಾಡಿದ್ದಾನಂತೆ. ಕೇಯೂರವಾನ್, ಮಕರ ಕುಂಡಲವಾನ್, ಕಿರೀಟಿ, ಹಾರಿ, ಹಿರಣ್ಮಯವಪುಹು, ಧೃತಶಂಖಚಕ್ರ, ಹಿರಣ್ಮಯವಪು ಬಂಗಾರದಂಥ ಬಣ್ಣ ಅಂತೆ ಅವನದ್ದು, ಪರಮಾತ್ಮನದ್ದು. ಹೀಗೆ ಧೃತ ಶಂಖ ಚಕ್ರ, ಶಂಖ ಚಕ್ರಾದಿಗಳನ್ನೆಲ್ಲ ಧಾರಣೆ ಮಾಡಿರತಕ್ಕಂಥ ಪರಮಾತ್ಮ ಅದು ಬೇರೆ ಯಾರಲ್ಲ, ನಾರಾಯಣ ಅಂತ ಹೇಳಿದ್ದಾರೆ. ನಾರಾಯಣನೇ ಅವನು ಅಂತ. ಆದ್ದರಿಂದ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದವನು ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ ಅಂತ ತಿಳಿಬೇಕು ಅದನ್ನು. ಅದಲ್ಲದೆ ಬೇರೆ ಏನೋ ತಿಳ್ಕೊಂಬಿಡಬಾರ್ದು, ಯಾವುದೋ ಹೆಣ್ಣು ದೇವತೆ ಅಂತ ತಿಳಿಬಾರ್ದು ಅದನ್ನು ಆ ರೀತಿಯಲ್ಲಿ. ಯಾಕೆ ಅಂದರೆ ಗಾಯತ್ರಿ ಮಂತ್ರ ಏನಿದೆ ಅಲ್ವಾ, ಆ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ಯಾವುದು ಅಂತಂದರೆ ವಿಷ್ಣು ಗಾಯತ್ರಿ. ವಿಷ್ಣು ಗಾಯತ್ರಿ ಗಾಯತ್ರಿ ಮಂತ್ರದ ವ್ಯಾಖ್ಯಾನ, ಅದು ಅದರ ಭಾಷ್ಯ ಅಂತ ಹೇಳುತ್ತಾರೆ. ಯಾಕೆಂದರೆ ನೋಡಿ ಏನು ಹೇಳಿದ್ದಾರೆ, ಈ ಗಾಯತ್ರಿ ಮಂತ್ರ ಇದೆ ಏನಿದೆ 3 ಪಾದ ಇದೆ ಗಾಯತ್ರಿ ಮಂತ್ರದಲ್ಲಿ. ಆ 3 ಪಾದದಲ್ಲೂ ಕೂಡ ಏನೆಲ್ಲ ಇದೆ ಅಂತಂದರೆ, 3 ಪಾದದಲ್ಲೂ ಕೂಡ 3 ಪಾದ ಇರೋದು ತತ್ಸವಿತುರ್ವರೇಣ್ಯಂ ಅಂತ ಹೇಳ್ತಾರೆ. ತತ್ಸವಿತು ವರೇಣ್ಯಂ, ವರೇಣ್ಯನಾದಂಥ ಸವಿತೃ ಅಂತ ಹೇಳಿ. ಸವಿತೃ ಅಂದರು ಯಾರು ಗೊತ್ತಾಗಲಿಲ್ಲ, ಸವಿತೃ ಅನ್ನೋ ಶಬ್ದದ ಅರ್ಥ ಗೊತ್ತಾಗಲಿಲ್ಲ ನಮಗೆ. ಇನ್ನು ಹೋಗಲಿ ಅಲ್ಲಿ ಬಿಡಿ. ಮುಂದಿನ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿದರು. ಭರ್ಗೋ ದೇವಸ್ಯ ಧೀಮಹಿ, ದೇವ ಅಂತಷ್ಟೇ ಹೇಳಿದರು, ಯಾವ ದೇವ ಅಂತ ಹೇಳಿಲ್ಲ. ರುದ್ರದೇವನೋ ಬ್ರಹ್ಮದೇವನೋ ಗಣಪತಿ ದೇವನೋ ಯಾರಂತ ಹೇಳಲಿಲ್ಲ, ದೇವ ಅಂತಷ್ಟೇ ಹೇಳಿದರು. ಅವನೇನಾಗಬೇಕು ನಮಗೆ ಅಂದರೆ ಧಿಯೋ ಯೋ ನ ಪ್ರಚೋದಯಾತ್, ಒಳ್ಳೆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಕೇಳಿ, ಪ್ರಚೋದನೆ ಮಾಡಲಿ ಅಂತ ಕೇಳಿದರು. ಇಷ್ಟೇ ಹೇಳಿದ್ದಾರೆ ಗಾಯತ್ರಿ ಮಂತ್ರದಲ್ಲಿ. ಇದರ ವ್ಯಾಖ್ಯಾನ ರೂಪವಾಗಿರುವಂಥ ಏನು ಗಾಯತ್ರಿ ವಿಷ್ಣು ಗಾಯತ್ರಿ ಇದೆ ಅಲ್ಲಿ ಏನಂತ ಹೇಳ್ತಾರೆ ಅಂದರೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಅಲ್ಲೇನು ಹೇಳಿದರೆ ಮೊದಲನೇ ಪಾದದಲ್ಲಿ ಹೇಳಿದ್ದು ತತ್ಸವಿತು ವರೇಣ್ಯಂ ಅನ್ನುವಲ್ಲಿ ಸವಿತೃ ಅಂದರೆ ಯಾರು ಸವಿತೃ ಗೊತ್ತಾಗಲಿಲ್ಲ ನಮಗೆ. ಸವಿತೃ ಯಾರು ಅಂದರೆ ಅವನು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದರು. ಮೊದಲನೇ ಪಾದದಲ್ಲಿ ನಾರಾಯಣಾಯ ವಿದ್ಮಹೇ, ಅವನು ಬೇರೆ ಯಾರಲ್ಲ ನಾರಾಯಣ ಅಂತ. ದೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ಅವನನ್ನೇ ಇಲ್ಲಿ ವೇದ ಹೇಳಿತ್ತು. ಸವಿತೃ ಯಾರು ಅಂತಂದರೆ ನಾರಾಯಣಾಯ ವಿದ್ಮಹೇ ಅಂತ ಹೇಳಿತ್ತು. ಇನ್ನು ಮುಂದೆ ಹೇಳಿದ್ದೇನು ಭರ್ಗೋ ದೇವಸ್ಯ ಧೀಮಹಿ, ದೇವ ಅಂತಷ್ಟೇ ಹೇಳಿದ್ದಾರೆ ಅಲ್ಲಿ ಗಾಯತ್ರಿ ಮಂತ್ರ, ಯಾವ ದೇವ ಅಂತ ಹೇಳಿಲ್ಲ, ಅದನ್ನಿಲ್ಲಿ ಸ್ಪಷ್ಟ ಹೇಳಿದರು. ವಾಸುದೇವಾಯ ಧೀಮಹಿ ಅಂತ ಹೇಳಿದರು. ವಾಸುದೇವ ಅವನು ಬೇರೆ ಯಾರು ಅಂತ ತಿಳ್ಕೊಬೇಡ್ರಿ, ಮೋಕ್ಷವನ್ನು ಕೊಡತಕ್ಕಂಥ ಮೋಕ್ಷಪ್ರದನಾದಂಥ ವಾಸುದೇವ ಅಂತ. ಹೆಣ್ಣು ಮಕ್ಕಳೆಲ್ಲ ಈ ಗುರುಮಂತ್ರ ಮಾಡುವಾಗ ಮೋಕ್ಷಪ್ರದ ವಾಸುದೇವಾಯ ನಮಃ ಅಂತ ಒಂದು ಮಂತ್ರ ಹೇಳಲಿಕ್ಕೆ ಇರ್ತದೆ. ಹಾಗಾಗಿ ಆ ಮೋಕ್ಷಪ್ರದನಾದಂಥ ವಾಸುದೇವ ಅಂತ, ಆ ವಾಸುದೇವ ಈ ದೇವ ಅಂತಂದರೆ ಅವನನ್ನು ಇಟ್ಟುಕೊಳ್ಬೇಕು ಅಂದರೆ ಭಗವಂತ ಅಂತ ಅರ್ಥ. ಅವನು ನನ್ನ ಒಳಗೆ ಪ್ರವೇಶ ಮಾಡಲಿ, ಧಿಯಃ ನಃ ಪ್ರಚೋದಯಾತ್ ಅಂದರೆ ನನ್ನ ಒಳಗೆ ಪ್ರವೇಶ ಮಾಡಿ ಧಿಯಃ ಸದ್ಬುದ್ಧಿಯನ್ನು ಪ್ರೇರಣೆ ಮಾಡಲಿ ಅಂದರು. ಒಳಗೆ ಪ್ರವೇಶ ಮಾಡಲಿ ಅಂದರೆ ಪ್ರವೇಶ ಅಂದ್ರೆ ಏನು, ವಿಷ ಪ್ರವೇಶನೆ ಅಂತ. ವಿಷ ಪ್ರವೇಶನೆ, ಪ್ರವೇಶ ಅನ್ನೋ ಧಾತು ಅದು ಅಂತ. ಅಂದ್ರೆ ವಿಷವನ್ನು ಮಾಡಬೇಕಂದ್ರೆ ವಿಷಣ ಮಾಡೋದು ಅಂದರೆ ಪ್ರವೇಶ ಮಾಡೋದು. ವಿಷಣ ಮಾಡತಕ್ಕಂಥವನು ಯಾರು ಅಂದರೆ ಎಲ್ಲರ ಒಳಗೂ ಪ್ರವೇಶ ಮಾಡಿದವನು ಯಾರು, ತನ್ನೋ ವಿಷ್ಣು ಪ್ರಚೋದಯಾತ್, ವಿಷ್ಣು. ಆದ್ದರಿಂದ ಅವನು ಪ್ರವೇಶ ಮಾಡುವವನಾದ್ರಿಂದಲೇ ಅವನಿಗೆ ವಿಷ್ಣು ಅಂತ ಹೆಸರು. ಹಾಗಾಗಿ ಇಂಥವನು ಭಗವಂತ. ಆದ್ದರಿಂದ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದವನು ಸಾಕ್ಷಾತ್ತು ಶ್ರೀಮನ್ನಾರಾಯಣ. ಹೊರತಾಗಿ ಗಾಯತ್ರಿ ಎನ್ನುವ ಒಬ್ಬ ಹೆಣ್ಣಿನ ದೇವತೆ ಇದೆ, 5 ಮುಖ ಇದೆ, 6 ಮುಖ ಇದೆ, ಏನೇನೋ ವಿಚಿತ್ರವಾದ ಕಲ್ಪನೆಗಳೆಲ್ಲವೂ ಕೂಡ ಬರಬಾರದು. ಹೀಗೆ ಇರುವಂಥವನೇ ಪರಮಾತ್ಮ, ಸಾಕ್ಷಾತ್ ಜಗದೊಡೆಯ ಭಗವಂತ ಅಂತ ಅವನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಇಂಥ ಪರಮಾತ್ಮ ಗಾಯತ್ರಿ ಮಂತ್ರದಲ್ಲಿ ಸನ್ನಿಹಿತನಾಗಿರ್ತಾನೆ. ಇದು ಒಂದು ದೊಡ್ಡ ಕಾಲ ಇದು ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಕಾಲ. ಈ ಕಾಲ ಇದೆಯಲ್ವ ಪ್ರಸನ್ನವಾದ ಮನಸ್ಥಿತಿ ಇರಬೇಕು. ಯಾಕೆಂದರೆ ಮಗನಿಗೆ ಉಪದೇಶ ಮಾಡುವಂಥ ಕಾಲ. ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ. ಮಧ್ವಾಚಾರ್ಯರು ಹೇಳುವಾಗ ವೇದ ಮಂತ್ರಗಳಿಗೆ ಶಕ್ತಿ ಇದೆ ಅಂತ ಒಬ್ಬ ರಾಜನ ಇದರಲ್ಲಿ ಹೇಳ್ತಾರೆ. ಆ ರಾಜ ಹೇಳ್ತಾನೆ ವೇದ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ. ಅವನು ಯಾಕೆ ಶಕ್ತಿ ಇಲ್ಲ ಅಂತ ಕೇಳಿದರೆ, ನೋಡಿ ವೇದ ಮಂತ್ರದಲ್ಲಿ ಮಂತ್ರ ಹೇಳಿದರೆ ಅದರಿಂದ ಬೀಜವನ್ನು ಬಿತ್ತಿದರೆ ಬೆಳೆ ಬರ್ತದೆ ಅಂತ ಹೇಳ್ತಾರೆ, ಮೊಳಕೆ ಒಡೆಯುತ್ತೆ ಅಂತ ಹೇಳ್ತಾರೆ. ನಾವು ಬೀಜ ಬಿತ್ತಿ ಎಷ್ಟು ವೇದ ಮಂತ್ರ ಹೇಳಿದ್ರು ಪ್ರಯೋಜನ ಇಲ್ಲ, ಅದೇನಾಗೋದೇ ಇಲ್ಲ ಅಂತ ಹೇಳಿದಂತೆ. ಅದಕ್ಕೆ ಆಗೋದೇ ಇಲ್ಲ ಅಂದಾಗ ಆಗ ಅವನಿಗೆ ಮಧ್ವಾಚಾರ್ಯ ಹೇಳ್ತಾರೆ, ವೇದ ಮಂತ್ರಕ್ಕೆ ಶಕ್ತಿ ಇಲ್ಲ ಅನ್ಬೇಡ, ನಿನಗಿಲ್ಲ ಅಂತ ಹೇಳು, ನಿನಗಿಲ್ಲ ಅಷ್ಟೇ. ಅದಕ್ಕೆ ನಿನಗಿಲ್ಲ ಯಾಕೆ ಅಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ, ಪಾರಾಯಣವನ್ನು ಚೆನ್ನಾಗಿ ಮಾಡಿದ್ದೀನಿ, ನಾನು ಚೆನ್ನಾಗಿ ಹೇಳಿದ್ದೀನಿ, ಸರಿಯಾಗಿ ಹೇಳಿದ್ದೀನಿ, ಶುದ್ಧವಾಗಿ ಹೇಳಿದ್ದೇನೆ ಅಂತಂದರೆ ಹಾಗಾದ್ರೆ ನಿನಗಿದೆ ಅಂತ ಆದರೆ ನೀನು ಚೆನ್ನಾಗಿ ಹೇಳಿದ್ದಿ, ಆದರೆ ನಿನಗೆ ಉಪದೇಶ ಮಾಡಿದವನಿಗೆ ಸರಿಯಾಗಿಲ್ಲ ಅಂತ ಅರ್ಥ.
ನಿನಗೆ ಉಪದೇಶ ಮಾಡೋದು ಯಾಕೆಂದರೆ ಅವನು ಹೇಳಿಕೊಟ್ಟಿದ್ದಾನೆ ಅಂದರೆ ಅದು ಫಲಿಸಬೇಕು. ಅಂದರೆ ಅವನು ಉಪದೇಶ ಮಾಡುವವನಿಗೂ ಕೂಡ ಹೇಗಿರಬೇಕು ಅಂದರೆ ಉಪದೇಶ ಮಾಡುವಂಥ ವ್ಯಕ್ತಿಗೆ ಈ ಮಂತ್ರ ಇವನಿಗೆ ಫಲಿಸ್ಲಿ, ಇವನು ಉದ್ಧಾರ ಆಗಲಿ ಅಂತನ್ನೋ ಭಾವ ಅವನಿಗಿರಬೇಕು. ಆದರೆ ಮಧ್ವಾಚಾರ್ಯ ಹೇಳಿದ್ರು ನನ್ನಲ್ಲಿ ಶುದ್ಧತೆ ಇದೆ ಅಂತಾರೆ ಅವರು. ಹೇಳಿ ಕೈಯಲ್ಲೇ ಒಂದು ಬೀಜವನ್ನು ಹಿಡ್ಕೊಂಡು ಅದನ್ನು ಪುಷ್ಪಮುತ ಫಲಮಹಂ ಉದದೀಹಿ ಅಂತ ಹೇಳ್ತಾರೆ ಮಧ್ವವಿಜಯದಲ್ಲಿ. ಅಲ್ಲಿಯೇ ಅದಕ್ಕೆ ಮೊಳಕೆ ಒಡಿಸಿ ಹೂ ಬಿಡಿಸಿ ಅದರಲ್ಲಿ ಹಣ್ಣನ್ನು ತರಿಸಿ ತೋರಿಸಿದ್ರಂತೆ ವೇದ ಮಂತ್ರದಿಂದ ಮಧ್ವಾಚಾರ್ಯರು. ಅದರಿಂದಾಗಿ ವೇದ ಮಂತ್ರಕ್ಕೆ ಶಕ್ತಿ ಇದೆ, ಆ ವೇದ ಮಂತ್ರಕ್ಕೆ ಶಕ್ತಿ ಇದೆ. ಅವನು ಜಪ ಮಾಡುವಾಗ ಅದು ಅವನಿಗೆ ಸಿದ್ಧಿಸಬೇಕು ಅಂದರೆ ಉಪದೇಶ ಮಾಡುವವನು ಕೂಡ ಅಷ್ಟೇ ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಭಾವದಿಂದ ಅವನಿಗೆ ಉಪದೇಶ ಮಾಡಬೇಕು. ಆದ್ದರಿಂದ ಗಾಯತ್ರಿ ಮಂತ್ರದ ಉಪದೇಶ ಅನ್ನುವಂಥದ್ದು ಒಂದು ದೊಡ್ಡ ಸೌಭಾಗ್ಯ, ಅದನ್ನು ಪರಂಪರೆ ಬೆಳೆಸುವಂತಹದ್ದು. ಆದ್ದರಿಂದ ಒಳ್ಳೆ ಮನಸ್ಥಿತಿಯಿಂದ ಉಪದೇಶ ಮಾಡಬೇಕು. ಹೀಗಿಟ್ಟುಕೊಂಡು ಆ ಕಾಲ ಏನಿದೆ ಬ್ರಾಹ್ಮಣರೆಲ್ಲ ಬಂದಿರಬೇಕು, ಬ್ರಾಹ್ಮಣರ ಸನ್ನಿಧಾನ ಇರಬೇಕು. ಅದರಿಂದಲೇ ಒಂದು ಸನ್ನಿಧಾನ ಬರ್ತದಂತೆ. ಆ ಬ್ರಾಹ್ಮಣರು ಬಂದರು ಅಂತಾದ್ರೇ ಅದರಿಂದಲೇ ಒಂದು ಸನ್ನಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ಯಾರು ಬರ್ತಾರೋ ಬಿಡ್ತಾರೋ, ಪ್ಯಾಂಟು ಶರ್ಟ್ ಹಾಕ್ಕೊಳ್ಳುವಂಥ ವ್ಯಕ್ತಿಗಳು ಎಷ್ಟು ಜನ ಬಂದರೂ ಬಿಟ್ಟು ತಲೆ ಕೆಡಿಸ್ಕೊಳ್ಬಾರ್ದು. ಪಂಚೆಯನ್ನು ಉಟ್ಟುಕೊಂಡು ಶುದ್ಧವಾಗಿರುವಂಥ ಶಲ್ಲೆಯನ್ನು ಹಾಕಿಕೊಂಡು ವೇದ ಮಂತ್ರವನ್ನು ಪಠನೆ ಮಾಡುವಂಥ ಬ್ರಾಹ್ಮಣರು ಬಂದರು ಅಂದರೆ ಎಷ್ಟೆಷ್ಟು ಜನ ಬರ್ತಾರೋ ಅಷ್ಟಷ್ಟು ಆನಂದ ಪಡಬೇಕಂತ. ಯಾಕೆ ಅಂದರೆ ಎಲ್ಲಿ ಬ್ರಾಹ್ಮಣರ ಸನ್ನಿಧಾನ ಇರ್ತದೋ ಅಲ್ಲಿ ಸಾಕ್ಷಾತ್ತು ಗಾಯತ್ರಿ ಆ ಪರಮಾತ್ಮ ಏನಿದ್ದಾನಲ್ಲ ಬಂದು ನೆಲೆ ನಿಂತು ಬಿಡ್ತಾನಂತೆ. ಅದಕ್ಕೋಸ್ಕರ ಆ ದಿನದಲ್ಲಿ ಆಶೀರ್ವಾದಕ್ಕೆ ಅಂತ ವಿಶೇಷವಾಗಿ ಬ್ರಾಹ್ಮಣರಿರಬೇಕು ಅಂತ ಹೇಳ್ತಾರೆ. ಯಾಕೆ ನಿತ್ಯ ಗಾಯತ್ರಿ ಜಪ ಮಾಡುವಂಥವರು ಅವರೆಲ್ಲರೂ ಕೂಡ ಆ ಗಾಯತ್ರಿ ಜಪ ಮಾಡುವವರಾದ್ರಿಂದಾಗಿ ಅವರೆಲ್ಲ ಬಂದು ನಿಂತು ಆಶೀರ್ವಾದ ಮಾಡಿದರೆ ಗಾಯತ್ರಿ ಅವನ ನಾಲಿಗೆಯಲ್ಲಿ ನರ್ತನೆ ಮಾಡ್ತಾಳೆ. ಒಮ್ಮೆ ಅವನಿಗೆ ಸಿದ್ಧಿಸಿತು ಅಂತಾದರೆ ಮುಂದೆ ಯಾವ ಅಧ್ಯಯನ ಮಾಡಬೇಕು ಅಂದರೂ ಕೂಡ ಅವನಿಗೆ ಹಿಂದೆ ನೋಡೋದಿಲ್ಲ. ಅವನಿಗೆ ಜನ್ಮದಲ್ಲೂ ಕೂಡ ಅವನಿಗೆ ಸಮಸ್ಯೆಗಳು ಬರೋದಿಲ್ಲ. ನಮಗೆ ಒಂದೊಂದು ಹಂತದಲ್ಲಿ ಹೋಗ್ತಾ ಇದ್ದಂತೆ ಜೀವನದಲ್ಲಿ ಇಷ್ಟು ಓದಿದ್ದೇನೆ, 10th ಆಯಿತು, ಮುಂದೆ ನಾನೇನು ಮಾಡಲಿ ಅಂತ ಗೊಂದಲ ಬರ್ತದೆ. ಓದ್ಲೋ ಅಥವಾ ಬೇಡೋ ಅಂತ ಅನಿಸ್ತದೆ. ಆಮೇಲೆ ಮುಂದಕ್ಕೆ ಹೋದ್ವಿ ಅಂದರೆ ಸೈನ್ಸ್ ಓದ್ತೀವಿ, PCMB ಓದಿದ್ವಿ, PCMC ಓದಿದ್ವಿ, ಮುಂದೇನು ತೊಗೊಳ್ಳಿ ನಾನು ಅಂತ ಸಮಸ್ಯೆ ಬರುತ್ತೆ ಅವನಿಗೆ. ನಾನು ಇಂಜಿನಿಯರಿಂಗ್ ಹೋಗ್ಲೋ ಅಥವಾ ಡಾಕ್ಟರ್ ಮಾಡಲೋ ಅಥವಾ ನೀಟ್ ಬರೀಲೋ JEE ಬರೀಲೋ ಏನು ಮಾಡಲಿ ಅಂತ ಒದ್ದಾಡಿ ಹೋಗ್ತಿರ್ತಾನೆ. ಅಂದರೆ ಗೊಂದಲ, ಜೀವನ ಪೂರ್ತಿ ಗೊಂದಲ. ಯಾವಾಗ ಗಾಯತ್ರಿ ಮಂತ್ರದ ಸಿದ್ಧಿ ಮಾಡಿಕೊಳ್ತಾನಲ್ಲ ಅವನ ಜೀವನದಲ್ಲಿ ಗೊಂದಲ ಬರೋದಿಲ್ಲಂತೆ. ಹೀಗೆ ಮಾಡಬೇಕು ಅಂತ ಒಂದು ಡಿಸೈಡ್ ಅವನಿಗೆ, ಅಂದರೆ ಆ ಶಕ್ತಿ ಅನ್ನುವಂಥದ್ದು, ನಿರ್ಧಾರಣೆ ಮಾಡುವ ಶಕ್ತಿ ಅನ್ನುವಂಥದ್ದು ಬರ್ತದಂತ ಅವನಿಗೆ. ಆದ್ದರಿಂದ ಆ ಶಕ್ತಿ ಬರುವಂತೆ ಆ ಮಗುವಿಗೆ ಗಾಯತ್ರಿ ಮಂತ್ರದ ಉಪದೇಶ ಆಗಬೇಕು ಅಂತ ಇಲ್ಲಿಯ ತನಕಲ್ಲೂ ಕೂಡ ಸಂಸ್ಕಾರದಲ್ಲಿ ಬಂದಿರುವಂತಹ, ಅಂದರೆ ಆರಂಭದಿಂದ ಪುಣ್ಯಾಹವಾಚನ, ಬೆಳಿಗ್ಗೆ ಸ್ನಾನದಿಂದ ಹಿಡ್ಕೊಂಡು ಪುಣ್ಯಾಹವಾಚನಾದಿ ಪ್ರಕ್ರಿಯೆಗಳ ಜೊತೆಗೆ ಗಾಯತ್ರಿ ಮಂತ್ರದ ಉಪದೇಶದ ತನಕಲ್ಲೂ ಕೂಡ ಬಂದಿದೆ ಉಪದೇಶ. ಆ ಉಪದೇಶ ಆದ ನಂತರ ಮುಂದೆ ಅವನಿಗೆ ಬೇರೆ ಬೇರೆ ಕ್ರಮಗಳಿದ್ದಾವೆ. ಭಿಕ್ಷೆಯನ್ನು ತಗೊಳ್ಳಿಕ್ಕಿರುತ್ತೆ, ಇನ್ನೊಂದು ಮತ್ತೊಂದು, ಅದೆಲ್ಲವೂ ಕೂಡ ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣ.